ಎಲ್ಲ ಮಾಧ್ಯಮದವ್ರಿಗೆ ಸ್ವಾಗತ ಬಯಸ್ತಾ, ತಡವಾಗಿದ್ದಕ್ಕೆ ಕ್ಷಮೆ ಕೋರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲ ಇಷ್ಟೊಂದು ವಿಶೇಷವಾಗಿ ಬಂದಿರೋದಕ್ಕೆ ನಾವು ತುಂಬ ಅದ್ಧೂರಿ ಸ್ವಾಗತ ಬಯಸ್ತಾ ಈ ವಿಚಾರನ ಪ್ರಾರಂಭ ಮಾಡ್ತೀವಿ. ನಿಮ್ಮೆಲ್ಲರಿಗೂ ನಮಸ್ಕರಿಸ್ತಾ ಶುರು ಮಾಡ್ತೀನಿ. ಇದು ವಿಚಾರ ಶ್ರೀ ಜಯಭಾರತಿ ಶೈಕ್ಷಣಿಕ ಸಹಕಾರ ಸಂಘ ನೇಮಕದ್ದು. ಮುಖ್ಯ ವಿಚಾರ, ನಾಳೆ 2024-25ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಆಹ್ವಾನ ಪತ್ರಿಕೆ ಅಂತ ಬಿಟ್ಟಿದ್ದಾರೆ. 24/9/2025 ಬುಧವಾರ ಬೆಳಗ್ಗೆ 11 ಗಂಟೆಗೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಯಕ್ರಮಗಳು ಪಟ್ಟಿ ಒಳಗಡೆ ಅಜೆಂಡಾ ಇವತ್ತು ಪ್ರತಿ ವರ್ಷ ಮಾಂಡೇಟ್ರಿ ಆಗಿರ್ತದೆ. ಯಾವುದೇ ಸಹಕಾರ ಸಂಘ ಸೆಪ್ಟೆಂಬರ್ 30 ವಾರ್ಷಿಕ ಮಹಾಸಭೆನ ತಮ್ಮ ಸದಸ್ಯರ ದತ್ತ ಅಧಿಕಾರವನ್ನು ಅವರು ಎಲ್ಲ ವರ್ಷದ ಆಡಳಿತಾತ್ಮಕವಾಗಿ ಆರ್ಥಿಕವಾಗಿ ಬರುವಂತಹ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡೋದಕ್ಕೆ ಮುಕ್ತ ಅವಕಾಶ, ಮುಕ್ತ ಸಭೆ, ಸರ್ವ ಸದಸ್ಯರ ಸಭೆ ಅದನ್ನು ಮಾಡಿದ್ದಾರೆ. ಅದನ್ನು ನಾವು ಸ್ವಾಗತಿಸ್ತಾ ಇದ್ದೀವಿ. ಅದು ಮಾಡಬೇಕಾದ ಮಾಂಡೇಟ್ರಿ ಅನಿವಾರ್ಯತೆ. ಆದರೆ ಇಲ್ಲಿ ಕಾರ್ಯಕ್ರಮಗಳಲ್ಲಿ ಅಜೆಂಡಾ ಅಂತ ಕಾರ್ಯಕ್ರಮಗಳಲ್ಲಿ 9ನೇ ಕಾರ್ಯಕ್ರಮ 2019-20ನೇ ಸಾಲಿನಿಂದ 2024-25ನೇ ಸಾಲಿನವರೆಗೆ ದಿನಾಂಕ 31/3/2025 ಅಂತ್ಯಕ್ಕೆ ಸಹಕಾರಿ ವರ್ಷಕ್ಕೆ ಅನ್ವಯಿಸುವಂತೆ ಸಂಘದ ಆಂಗ್ಲ ಮಾಧ್ಯಮ ಶಾಲೆ, ಪ್ರೌಢಶಾಲೆ, ಕಿರಿಯ ಕಾಲೇಜು ಮತ್ತು ಶಾಲಾ ವಾಹನ ಶುಲ್ಕ ಫೀಸ್ ದುಡ್ಡು ಕೆಲವೊಂದು ವಿದ್ಯಾರ್ಥಿಗಳಿಂದ ಪ್ರತಿ ವರ್ಷ ವಸೂಲಾಗದೆ ಬಾಕಿ ಉಳಿದಿರುವ ಹಣದ ಬಗ್ಗೆ ಚರ್ಚಿಸಿ ತೀರ್ಮಾನಿಸುವುದು ಅಂತ ಸೊಸೈಟಿ ಕಾರ್ಯಕಾರಿ ಮಂಡಳಿ ಕಾರ್ಯದರ್ಶಿಗಳು ಇಂಪ್ಲಿಮೆಂಟ್ ಮಾಡಿ ಇದನ್ನು ಎಲ್ಲ ಸದಸ್ಯರಿಗೆ ಕಳಿಸ್ಕೊಟ್ಟಿದ್ದಾರೆ. ಎಲ್ಲ ಸದಸ್ಯರಿಗೂ ಇದು ಪ್ರತಿ ವರ್ಷ ಏನು ಮಾಡ್ತಾರೆ, ಅವರು ಪ್ರಿಂಟ್ ಮಾಡುವಾಗ 15 ದಿವಸ ಹಿಂದಿನ ಡೇಟ್ ಹಾಕಿ ಕೆಲವರಿಗೆ ತಲುಪಿದೆ, ಕೆಲವರಿಗೆ ತಲುಪಲಿಲ್ಲ. ಇದು ಅಕ್ಷರಶಃ ಸತ್ಯ. ಇಲ್ಲಿ ಏನು ಮಾಡ್ತಾರೆ, ಇಲ್ಲಿ ಮತ್ತೆ ಒಂದು ಟೇಬಲ್ ಹಾಕಿದ್ದಾರೆ. 2019-20ನೇ ಸಾಲಿನಿಂದ 24-25ನೇ ಸಾಲಿನವರೆಗೆ 31/3/2025 ಅಂತ್ಯಕ್ಕೆ ಅನ್ವಯಿಸುವಂತೆ ಮಾಧ್ಯಮ ಶಾಲೆ, ಪ್ರೌಢಶಾಲೆ, ಕಿರಿಯ ಕಾಲೇಜು ವಿದ್ಯಾರ್ಥಿಗಳಿಂದ ಮಂಜೂರಾಗದೇ ಇರುವ ಫೀ ಶುಲ್ಕ ವಿವರ ಎಲ್ಲಿಂದ ಬರುತ್ತೆ? 19-20ರಿಂದ 24-25ರಿಂದ ಇರುತ್ತೆ. ಅಂದರೆ ಪ್ರತಿ ವರ್ಷ ಆಯಾ ಸರ್ವ ಸದಸ್ಯರ ಸಭೆಗಳಲ್ಲಿ ಕಾರ್ಯಕಾರಿ ಮಂಡಳಿ ತೀರ್ಮಾನ, ಲೆಕ್ಕ ಪರಿಶೋಧನೆ ತೀರ್ಮಾನ, ಸಕ್ಷಮ ಪ್ರಾಧಿಕಾರದಲ್ಲಿ ಏನಾದರೂ ನ್ಯೂನತೆಗಳಿದ್ದಾವ, ಲೆಕ್ಕ ಪರಿಶೋಧಕರ ನ್ಯೂನತೆಗಳೇನಾದರೂ ಇದ್ದಾವ, ಇವುಗಳನ್ನೆಲ್ಲ ಅಂಗೀಕಾರ ಮಾಡೋದೇ ಸರ್ವ ಸದಸ್ಯರ ಮಹಾಸಭೆ. ಅಂಥದ್ರಲ್ಲಿ 19-20 ಇವತ್ತು ಅಲ್ಲಿಂದ ಹಿಡಿದು 24-25ಕ್ಕೆ ಅವಧಿ ಮುಗಿದಿದೆ. ಮಾರ್ಚ್ 31ಕ್ಕೆ ಲೆಕ್ಕ ಪರಿಶೋಧನೆ ಆಗಿದೆ. ಈಗ ಇದು ಒಟ್ಟು ಮೊತ್ತ 87,90,705. ಇದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳು ತಮಗೆ ತಲುಪಿಸಿದ್ವಿ. ಇದು ಹೇಗೆ ಇಲ್ಲಿ ಬಂತು ಅನ್ನೋದಕ್ಕೆ ನಾನು ನಿಮಗೆ ಮಾಧ್ಯಮಗಳ ಮುಖಾಂತರ ನನ್ನ ಸಂದೇಶ ಏನು ಅಂತ ಹೇಳಿದ್ರೆ, ಇವತ್ತು ನಿರಂತರವಾಗಿ ಈಗ ಕಮಿಟಿಯವರಾಗ್ಬೋದು, ಸದಸ್ಯರಾಗಿ ಅವರು ಸೇವೆ ಮಾಡೋಕ್ಕೆ ಹೋಗಿದ್ದಾರೆ. ಅದನ್ನು ವೈಯಕ್ತಿಕವಾಗಿ ತಗೊಂಡಿಲ್ಲ. ಇದು ವಿದ್ಯಾಸಂಸ್ಥೆ. ಮೂಲತಃ ಹಣದ ಮೂಲ ಎಲ್ಲಿ ಬರುತ್ತೆ? ಹಣದ ಮೂಲ ಶಾಲಾ ಮಕ್ಕಳ ಪೋಷಕರಿಂದ ಕಷ್ಟಪಟ್ಟು ದುಡಿಮೆ ಮಾಡಿ ಅವರು ಕಟ್ಟೋ ಫೀಸಿಂದ ಈ ಒಂದು ಹಣಕಾಸಿನ ವ್ಯವಸ್ಥೆ ಭ್ರಷ್ಟಾಚಾರ ಆಗಿದೆ ಅನ್ನೋ ಒಂದು ಆರೋಪ ನಾವೇನು ಮಾಡ್ತೀವಿ ಅಂದರೆ, ಈಗ ಇಲ್ಲಿ ನಾವು ಮುಖ್ಯವಾಗಿ 5 ಜನ ದೂರು ಅರ್ಜಿದಾರರು ನವಂಬರ್ 2/5/2025 ನವಂಬರ್ ತಿಂಗಳಲ್ಲಿ 2ನೇ ತಾರೀಕು
ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡಿ ಜಯ ಭಾರತಿ ಶೈಕ್ಷಣಿಕ ಸಹಕಾರ ಸಂಘದಲ್ಲಿ 16-17ರಿಂದ 2024-25ನೇ ಸಾಲುಗಳ ಕಾರ್ಯವೈಖರಿ ಕುರಿತು ಶಾಸನಬದ್ಧ ಪರಿವೀಕ್ಷಣೆ ಅಂತೇಳಿ ಒಂದು ಸರ್ಕಾರದ ಮಟ್ಟದಲ್ಲಿ ಒಂದು ಅರ್ಜಿ ಕೊಡ್ತೀವಿ. ನಾವು ಅರ್ಜಿ ಒಳಗಡೆ ಏನು ಉಲ್ಲೇಖ ಮಾಡ್ತೀವಿ ಅಂತಂದರೆ, ಇಲ್ಲಿವರೆಗೂ ಈಗ ಆಡಳಿತ ಮಂಡಳಿಯವರು ಏನು ಹೇಳ್ತಾರೆ ಅಂತಂದರೆ, ಸದಸ್ಯರಿಗೆ ತಪ್ಪು ಮಾಹಿತಿಗಳು ಕೊಟ್ಕೊಂಡು ಅವ್ರ ಇಷ್ಟಾನುಸಾರ ಜನರಲ್ ಬಾಡಿ ಒಳಗಡೆ ಗೊಂದಲಗಳನ್ನು ಶುರು ಮಾಡಿ ನಿಜವಾದ ನೈಜ ಸದಸ್ಯರ ಅಹವಾಲುಗಳನ್ನು ವಿಚಾರಕ್ಕೆ ತೆಗೆದುಕೊಳ್ಳದೆ ಯಾವುದೇ ಒಂದು ಆರ್ಥಿಕವಾಗಿ ಆಗ್ಬೋದು, ಆಡಳಿತಾತ್ಮಕವೂ ಆಗ್ಬೋದು, ಆಡಿಟ್ ರಿಪೋರ್ಟಲ್ಲಿ ಇನ್ನೊಂದು ಉಲ್ಲೇಖ ಮಾಡಿಸ್ತಾರೆ. ಇದು ಶಿಕ್ಷಣ ಸಂಸ್ಥೆ ಆಗಿರೋದ್ರಿಂದ ಇದನ್ನು ಯಾವುದೇ ಸದಸ್ಯರ ಹತ್ರ ನಾವು ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳೋಂಥ ವಿಚಾರ ಅಲ್ಲ ಅಂತೇಳಿ ಅವರೇ ಆಡಿಟ್ ರಿಪೋರ್ಟಲ್ಲಿ ಉಲ್ಲೇಖ ಮಾಡ್ತಾರೆ. ಆಮೇಲೆ ಪ್ರತಿಯೊಂದನ್ನು ಪರಿವೀಕ್ಷಣೆ ಮೊದಲಲ್ಲಿ ಯಾವತ್ತೂ ಒಂದು ಸಹಕಾರ ಇಲಾಖೆ ಕರ್ನಾಟಕ ಸರ್ಕಾರದಿಂದ ಆರೋಪಗಳನ್ನು ಕೇಳುತ್ತೆ. ಆರೋಪಗಳನ್ನು ಮುಂಚಿತವಾಗಿ ಕೊಟ್ಟಾಗ ನಕಲು ಸೃಷ್ಟಿಯಾಗೋ ಸಾಧ್ಯತೆ ಆ ಸಂಸ್ಥೆ ಒಳಗಡೆ ಇರೋದ್ರಿಂದ ನೀವು ಯಾವತ್ತೂ ಒಂದು ಅಧಿಕಾರಿಗಳು ತಂಡ ಬರಬೇಕು, ಪರಿವೀಕ್ಷಣೆ ಮಾಡಬೇಕು, ತಪ್ಪಾ ಸರಿನಾ ಅನ್ನೋದ್ರ ಬಗ್ಗೆ ನೀವು ಸಮಗ್ರವಾಗಿ ತನಿಖೆ ಮಾಡಿ ನಮಗೆ ಮಾಹಿತಿ ಕೊಡಬೇಕು ಅನ್ನೋ ಒಂದು ಪತ್ರನ ತಮಗೆ ಈ ಮೂಲಕ ನಾನು ಕೊಟ್ಟಿದ್ದೀನಿ. ಅದರಂತೆ ಸಹಕಾರ ಸಂಘಗಳ ನಿಬಂಧಕರ ಕಚೇರಿ, ಸ್ಟೇಟ್ ಆಫೀಸ್, ಆಲಿ ಆಸ್ಕರ್ ರೋಡು, ಕರ್ನಾಟಕ ರಾಜ್ಯ, ನಿಬಂಧಕರು, ಕರ್ನಾಟಕ ಸರ್ಕಾರ. ಅವರಿಂದ ಏನಾಗ್ತದೆ, 21/5/2025ಕ್ಕೆ ಬೆಂಗಳೂರು ಪ್ರಾಂತ ಜಂಟಿ ನಿಬಂಧಕರಿಗೆ ಬರುತ್ತೆ. ಜಂಟಿ ನಿಬಂಧಕರು ಉಪನಿಬಂಧಕರು ಡಿ.ಆರ್ಗೆ ಆಗ್ತಾರೆ. ಡಿ.ಆರಿಂದ ನಿಮ್ಮ ಡ್ಯೂರಿ ಸೆಕ್ಷನ್ ಬರೋದ್ರಿಂದ ಸಕ್ಷಮ ಪ್ರಾಧಿಕಾರ ನಿಮ್ಮ ಒಂದು ಡ್ಯೂರಿ ಸೆಕ್ಷನ್ ಇರೋದ್ರಿಂದ ನಿಮ್ಮ ವ್ಯಾಪ್ತಿಗೆ ಬರೋದ್ರಿಂದ ಅಂತೇಳಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಿಗೆ ಆಗ್ತಾರೆ. ಅವರು 4 ಜನ ಅಧಿಕಾರಿಗಳ ತಂಡನ ಇಲ್ಲಿ ಪರಿವೀಕ್ಷಣೆಗೆ ಕಳಿಸ್ಕೊಡ್ತಾರೆ. ಆ ಮಾಹಿತಿನೂ ತಮ್ಮ ಗಮನಕ್ಕೆ ಕೊಟ್ಟಿದ್ದೀನಿ. ಈ ಪರಿವೀಕ್ಷಣೆ 28, 29, 30ಕ್ಕೆ ನಿಗದಿಯಾಗಿ ನಾವು ದೂರು ಅರ್ಜಿದಾರರಿಗೂ ಒಂದು ನೋಟಿಸ್ ಕೊಟ್ಟು ಅದಕ್ಕೆ ಮುಂಚಿತವಾಗಿ ಆ ಸಕ್ಷಮ ಪ್ರಾಧಿಕಾರಕ್ಕೆ ಹೋದ ತಕ್ಷಣ ಅವ್ರಿಗೊಂದು ಈ ಕಾಪಿನ ಕಳಿಸ್ತಾರೆ. ಅವರು ತಿರಸ್ಕರಿಸಿ ಆ ಒಂದು ಸಂಸ್ಥೆ ಸೊಸೈಟಿ ಕಾರ್ಯದರ್ಶಿ ವಾಪಸ್ ಕಳಿಸಿರ್ತಾರೆ. ಅದರ ಮಾಹಿತಿ ಸಂಬಂಧಪಟ್ಟ ಇಲಾಖೆಯಲ್ಲಿದೆ. ತದನಂತರ 28, 29, 30ಕ್ಕೆ ಮಾಡಲೇಬೇಕು ಅಂತೇಳಿ ಆದೇಶ ಆಗ್ತದೆ. ಆದೇಶದನ್ವಯ 28ನೇ ತಾರೀಕು ಸಂಬಂಧಪಟ್ಟ 4 ಜನ ಅಧಿಕಾರಿಗಳು ಇನ್ಸ್ಪೆಕ್ಷನ್ಗೆ ಪರಿವೀಕ್ಷಣೆಗೆ ಸಂಸ್ಥೆಗೆ ಬರ್ತಾರೆ. ಪರಿವೀಕ್ಷಣೆಗೆ ಬಂದಾಗ ನಾವು ಆಗ ನಮ್ಮ 5 ಜನನ ನೀವು ದೂರು ಅರ್ಜಿದಾರರ ಸಮಕ್ಷಮ ನೀವು ತನಿಖೆ ಮಾಡಬೇಕು ಅನ್ನೋ ಒಂದು ಆದೇಶದ ಪತ್ರ ನಿಮಗೆ ಕೊಟ್ಟಿದ್ದೀನಿ. ಆ ಆದೇಶದ ಪತ್ರದಲ್ಲಿ ರಿಜಿಸ್ಟರ್ ಕಡೆಯಿಂದ ಆದೇಶ ಆಗಿರುತ್ತೆ. ನಮ್ಮನ್ನು ಕರ್ಕೋತಾರೆ. ಆಗ ಪರಿವೀಕ್ಷಣೆ ಉದ್ದೇಶಪೂರ್ವಕವಾಗಿ ಏನು ಮಾಡ್ತಾರೆ, ನಮಗೆ ಜನರಲ್ ಬಾಡಿ ಇದೆ, ಜನರಲ್ ಬಾಡಿ ಮುಗಿಯೋದಕ್ಕೆ 28ನೇ ತಾರೀಕೆ ಪರಿವೀಕ್ಷಣೆ, 28, 29, 30 ಆಗ ಟರಾವು ಮಾಡ್ತಾರೆ. ಎಲ್ಲ ಕಾರ್ಯಕಾರಿ ಮಂಡಳಿ ಸೇರಿ ಸಭೆ ಮಾಡಿ ನಮಗೆ ಕಾಲಾವಕಾಶ ಬೇಕು, ಎಲ್ಲ ಈಗ ಕೊಡೋಕ್ಕಾಗಲ್ಲ ದಾಖಲಾತಿಗಳು, ನೀವು ಈಗಲೇ ನೀವು ಕೇಳ್ತಾ ಇದ್ದೀರಿ ದಾಖಲಾತಿಗಳನ್ನು ಅನ್ನೋ ಒಂದು ಸಮಜಾಯಿಸಿ ವಿಷಯ ಪ್ರಸ್ತಾಪ ಆಗದೆ ತನಿಖೆ ಪ್ರಾರಂಭ ಆಗೋದಕ್ಕೆ ಮುಂಚಿತವಾಗಿ ಅವ್ರೇನು ಮಾಡ್ತಾರೆ, ಕಾರ್ಯಕಾರಿ ಮಂಡಳಿ ಉದ್ದೇಶಪೂರ್ವಕವಾಗಿ ಅವರು ನಮಗೆ ಒಂದು ಟರಾವು ಕೊಡ್ತಾರೆ, ನಮಗೆ 30ನೇ ತಾರೀಕುವರೆಗೂ ಅವಕಾಶ ಬೇಕು ಅಂತ. ಆದರೂ ನಮ್ಮ ಈ ದೂರು ಅರ್ಜಿದಾರರ ತಂಡ ಮತ್ತು ಸದಸ್ಯರಲ್ಲಿ ಇವತ್ತು ನಾನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಎಲ್ಲವೂ ಇವತ್ತು ಈ ಒಂದು ಪುರಸಭೆ ಸದಸ್ಯರು, ಕಾಂಗ್ರೆಸ್ ಅತ್ತಿಬೆಲೆ ಭಾಗದ ಬ್ಲ್ಯಾಕ್ ಅಧ್ಯಕ್ಷರು ಅವರೊಂದು ಮಾತು ಹೇಳೋರು, ನನ್ನ ಕಿವಿ ಮಾತು,
ವೇಣುವರು ಎನ್ ವೇಣುವರು ಅವರೊಂದು ಮಾತು ಹೇಳೋರು, ಯಾವುದೇ ನಮ್ಮ ಕೆಲಸ ನಮ್ಮಲ್ಲಿ ಅಧಿಕಾರಕ್ಕೆ ನಮ್ಮ ಅನುಕೂಲಕ್ಕೆ ಮಾಡಬಾರ್ದು, ಇದನ್ನು ಪ್ರಾಮಾಣಿಕವಾಗಿ ಆ ಪೋಷಕರಿಗೆ ಆ ವಿದ್ಯಾಸಂಸ್ಥೆಗೆ ಒಂದು ಒಳ್ಳೇದು ಮಾಡಬೇಕು ಅನ್ನೋ ಒಂದು ಪಣ ತೊಡ್ತಾರೆ. ಆ ಪಣ ತೊಟ್ಟು ಲೇಟಾಗಾದರೂ ಲೇಟೆಸ್ಟಾಗಿ ಒಂದು ಒಳ್ಳೇದಾಗುತ್ತೆ, ಅದು ಒಂದು ಪಾರದರ್ಶಕವಾಗಿ ಮಾಡೋಣ ಅನ್ನೋ ಒಂದು ಅವರ ಒಂದು ನೀತಿ ಪಾಠದಿಂದ ಇದು 2017-18ರಿಂದ ಮುಂದುವರಿತಲೇ ಇದೆ. ಅದು ಆಂತರಿಕವಾಗಿದೆ. ಹಾಗೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ನಿಮ್ಗೆ ಈಗಾಗಲೇ ಈ ಕಾಪಿ ಕೊಟ್ಟಿದ್ದೀವಿ. ನಾವು ಆರೋಪಗಳು ಕೇವಲ ಒಂದು 5-6 ಹೇಳ್ಕೊಡ್ತೀವಿ, ಅದು ನಿಮಗೆ ಪತ್ರದಲ್ಲಿ ಕೊಟ್ಟಿದ್ದೀವಿ. ಆಡಳಿತಾತ್ಮಕ ವಿಚಾರಗಳು, ವಿದ್ಯಾದಾನಕ್ಕೆ 2 ಎಕರೆ, ಅದನ್ನು ನನಗೆ ಪ್ರಸ್ತಾಪ ಮಾಡಲ್ಲ. ತನಿಖಾ ತಂಡ ತನಿಖೆ ಮಾಡ್ತಾ ಇದೆ. ಅದು ಮುಂದಿನ ದಿನಗಳಲ್ಲಿ ನಿಮಗೆ ಯಾವ ರೀತಿ ನ್ಯಾಯ ಬರುತ್ತೋ ಹೇಳ್ತೀವಿ. ಅದನ್ನು ನನಗೆ ಪ್ರಸ್ತಾಪ ಮಾಡಲ್ಲ ಈ ಸಭೆ ಮುಂದೆ. ಆಮೇಲೆ ಕಾರ್ಯದರ್ಶಿ ಅಮಾನತ್ತು ಆಗಿದ್ರೂ ಇವತ್ತು ಕೋರ್ಟಲ್ಲಿ ಸ್ಟೇ ತಗೊಂಡು ಬಂದು ಆತ ಅಲ್ಲಿ ಕೆಲಸ ಮಾಡ್ತಿದ್ದಾನೆ. ಅದನ್ನು ಕಾರ್ಯದರ್ಶಿ ಸ್ಟೇ ತಗೊಂಡಿರೋದಕ್ಕೆ ಜಯಭಾರತಿ ಆಡಳಿತ ಮಂಡಳಿನ ಉಚ್ಚ ನ್ಯಾಯಾಲಯ ಪಾರ್ಟಿ ಮಾಡಿದೆ. ಅದ್ರ ಬಗ್ಗೆ ನಾವು ಮಾಹಿತಿ ಕೇಳ್ತೀವಿ. ಇದು ಆಡಳಿತಾತ್ಮಕವಾಗಿ 2. ಆರ್ಥಿಕವಾಗಿ ನಾವು ಏನು ಕೇಳ್ತೀವಿ ಅಂತ ಹೇಳಿದ್ರೆ, 2016-17ರಿಂದ 24-25 ಆಡಿಟ್ ವರದಿಗಳಂತೆ ಸಂಸ್ಥೆಯವರೇ ಆಡಿಟ್ ಮಾಡಿರೋದು, ಶಾಸನಬದ್ಧ ಪರಿವೀಕ್ಷಣೆ ಅಂದರೆ ಶಾಸನಬದ್ಧ ಲೆಕ್ಕ ಪರಿಶೋಧನೆ, ಅವರು ದತ್ತ ಅಧಿಕಾರದಿಂದ CA ಆಡಿಟ್ರುಗಳು ಇದನ್ನು ಮಾಡಿರ್ತಾರೆ. ಆ ಶಾಲಾ ಮಕ್ಕಳಿಂದ ಫೀ ಶುಲ್ಕ ಬರಲು ಬಾಕಿ ಎಂದು ಪ್ರತಿ ವರ್ಷ ನಮೂದಿಸಿದ್ದು, ಇದಕ್ಕೆ ಕುಳುವಾರು ಮತ್ತು ಮುಂದಿನ ದಿನಗಳಲ್ಲಿ ಬಾಕಿ ವಸೂಲಾಗಿರುವ ಬಗ್ಗೆ, ನಗದು ಪುಸ್ತಕದಲ್ಲಿ ಜಮಾ ಆಗಿರುವ ಬಗ್ಗೆ ಪರಿಶೀಲನೆ ನಾವು ದೂರು ಅರ್ಜಿದಾರರು ಕೇಳ್ತೀವಿ. ಅದು ಲಿಖಿತ ಮಾಹಿತಿ ನಿಮಗೆ ಕೊಟ್ಟಿದ್ದೀವಿ. ಇದು ಒಂದ್ರ ಬಗ್ಗೆ ಮಾತ್ರ ನಾನು ಮಾತಾಡೋದಕ್ಕೆ ಇಲ್ಲಿ ಇವತ್ತು ಈ ಸಭೆಗೆ ಸೀಮಿತವಾಗಿರ್ತದೆ. ಇದಕ್ಕೆ ಇನ್ನೊಂದು ಸದಸ್ಯರಿಗೆ ಒಂದು ಸಂದೇಶ ಕೊಡಬೇಕು. ಸದಸ್ಯರನ್ನು ಗೊಂದಲಕ್ಕೆ ಈಡು ಮಾಡ್ತಾರೆ, ಅವರ ಅಧಿಕಾರಿಗಳನ್ನು ದುರುಪಯೋಗ ಮಾಡ್ಕೋತಿದ್ದಾರೆ ಸೊಸೈಟಿ ಆಡಳಿತ ಮಂಡಳಿ ಕಾರ್ಯದರ್ಶಿಯವರು. ಅದನ್ನು ದಯಮಾಡಿ, ಇದು ತನಿಖೆ ಮುಂದುವರಿತಾ ಇದೆ. 4 ಜನ ತಂಡ ಇವತ್ತು ಪ್ರೊಸೀಡಿಂಗ್ಸ್ ನಡೆದಿದೆ. ಏನು ಒಂದು 3 ದಿನಗಳ ಕಾಲ 30ನೇ ತಾರೀಕು 2ನೇ ತಾರೀಕು ನಡೆಯುತ್ತೆ ಮಂಗಳವಾರ. ಕೆಲವೊಂದು ದಾಖಲಾತಿಗಳು ಅವರು ಸಂಬಂಧಪಟ್ಟ ತನಿಖಾ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಇವತ್ತು ಈ ಅಧಿಕಾರಿಗಳಿಗೆ ಕೊಟ್ಟಾಗ ಇದು ದುರುಪಯೋಗ ಆಗಿದೆ ಅಂತ ನಾವು ಈ ಒಂದು ಪ್ರಶ್ನೆ ಕೇಳಿದಾಗ, ಈ ಪ್ರಶ್ನೆನ ಇಲ್ಲಿವರೆಗೂ ಆಯಾ ವರ್ಷದಲ್ಲಿ ಸೊಸೈಟಿ ಒಳಗಡೆ ಎಷ್ಟು ಜನ ಮಕ್ಕಳು ದಾಖಲಾತಿ ಆಗಿದ್ದಾರೆ, ಟೀಚರ್ಸ್ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ, ಅನುದಾನಿತ ಕಾಲೇಜಲ್ಲಿ ಎಷ್ಟು ಫೀಸ್ ವಸೂಲಾಗಿದೆ, ಅನುದಾನಿತ ಪ್ರೌಢಶಾಲೆ ಒಳಗೆ ಎಷ್ಟು ಸ್ಕೂಲ್ ಫೀಸ್ ವಸೂಲಾಗಿದೆ, ಅನುದಾನ ರಹಿತ ಇಂಗ್ಲೀಷ್ ಮಾಧ್ಯಮ ಶಾಲೆ ಒಳಗಡೆ ಎಷ್ಟು ಫೀಸು ವಸೂಲಾಗಿದೆ, ಇದರ ತಾರತಮ್ಯಗಳ ಬಗ್ಗೆ ನಾವು ಕೇಳೋ ಹೊತ್ತಿಗೆ ಆಡಳಿತಾತ್ಮಕವಾಗಿ ಆರ್ಥಿಕವಾದ ವಿಚಾರಗಳನ್ನು ಸಾಕ್ಷಿ ಸಮೇತ ಲೆಕ್ಕ ಪರಿಶೋಧಕರಿಗೆ ಆಡಿಟ್ರಿಗೆ ಅದನ್ನು ಒದಗಿಸಿ, ಆಡಿಟ್ ರಿಪೋರ್ಟು ಸಂಬಂಧಪಟ್ಟ ಕರ್ನಾಟಕ ಸರ್ಕಾರ ಜಂಟಿ ನಿರ್ದೇಶಕರು ಬಹುಮಹಡಿಗಳ ಕಟ್ಟಡ ಅಲ್ಲಿ ಹೋಗಿ ಆಡಿಟ್ ರಿಪೋರ್ಟ್ನ ಅವರೇ ಅಪ್ರೂವಲ್ ಮಾಡಿಸ್ಕೊಂಡು ಬಂದಿದ್ದಾರೆ. ಇದರಲ್ಲಿ ಕಣ್ಣ ಮುಚ್ಚಾಲೆ ಏನೂ ಇಲ್ಲ. ನಾವು ದೂರು ಅರ್ಜಿದಾರರು ಸೃಷ್ಟಿ ಮಾಡಿರೋದು ಯಾವುದೂ ಇಲ್ಲ. ಆದರೆ ಇವತ್ತು ಒಂದು ಏನಾಗ್ತಾ ಇದೆ, ಇವತ್ತು ನಾವು ಇದು ತಪ್ಪು ಅಂತ ನಿಮಗೆ ತೋರಿಸೋ ಹೊತ್ತಿಗೆ 2018, 19, 20ರಿಂದ ಇರೋ ಆರೋಪನ ಆಯಾ ವರ್ಷದಲ್ಲಿ ಆಯಾ ಹಣಕಾಸಿನ ಕಾನೂನುಬದ್ಧವಾಗಿ ನಿಬಂಧನೆಗಳ ಮುಖಾಂತರ ಕಾನೂನಾತ್ಮಕವಾಗಿ ಶಾಲಾ ಮಕ್ಕಳು ಫೀಸ್ ಕಟ್ಟಿದಾರಾ ಕಟ್ಟಲಿಲ್ವಾ ಅನ್ನೋದಕ್ಕೆ ನಿಷ್ಪ್ರಯೋಜಕರಾಗಿದ್ದಾರೆ ಅಂತ ನಾನೀಗ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಆರೋಪ ಮಾಡಿದ್ದೀವಿ. ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ. ಅವರು ತಪ್ಪಿತಸ್ಥರು ಅಂತ ನಾನು ಹೇಳಲ್ಲ. ತನಿಖೆ ಒಳಗಡೆ ಶುರುವಾಗುತ್ತೆ.
ಇವತ್ತು ಜೈ ಭಾರತಿ ಜಯ ಕೊಡ್ತಾಳೆ, ಸದಸ್ಯರಿಗೆ ನ್ಯಾಯ ಸಿಗುತ್ತೆ, ಮತ್ತು ಆ ಪೋಷಕರು ಬೆವರು ಸುರಿಸಿ ಕಟ್ಟೋ ಒಂದು ಫೀಸಿನ ಹಣ ಇವತ್ತು ಪೋಷಕರಿಗೂ ಮರೆಮಾಚಿ, ಸದಸ್ಯರಿಗೂ ಮರೆಮಾಚಿ, ಹಳೆ ವಿದ್ಯಾರ್ಥಿಗಳಿಗೂ ಮರೆಮಾಚಿ ಇವತ್ತು ಅನುದಾನಿತ ಶಾಲೆಗಳನ್ನು ಮುಂಚಿತ ಆಂಗ್ಲ ಮಾಧ್ಯಮ ಶಾಲೆ ಅಂತ ಸರ್ಕಾರದಿಂದ ಅಂಗೀಕೃತ ಪಡೆದಿದೆ ಅನ್ನೋ ಒಂದು ನಾಮಾಂಕಿತನ ಪ್ರತಿ ವರ್ಷ ಸರ್ಕಾರಕ್ಕೆ ಫೀಸ್ ಕಟ್ಟಿ ಖಾಸಗಿ ಶಾಲೆ ಮಾಡೋ ರೀತಿ ಬದಲಾವಣೆ ಮಾಡಿರೋ ಒಂದು ಕುತಂತ್ರಿಯಾಗಿ ಕಾರ್ಯದರ್ಶಿ ಆಡಳಿತ ಮಂಡಳಿಗಳಿಂದ ಕಪಿಮುಷ್ಟಿಯಲ್ಲಿ ಹಿಡ್ಕೊಂಡು ಅಲ್ಲಿರೋ ಒಂದು ಟೀಚರ್ಸ್ ಶಾಲಾ ಶಿಕ್ಷಕರನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಸರ್ವಾಧಿಕಾರ ಮಾಡ್ತಾನೆ ಅಂತೇಳಿ ನನ್ನ ಈ ಲೆಕ್ಕಾಚಾರನ ತಮ್ಮ ಮುಖಾಂತರ ಸದಸ್ಯರಿಗೆ ತಿಳಿಪಡಿಸ್ತೇನೆ. ಆಗ ಇವತ್ತು ನಾವೇನು ಮಾಡ್ತೀವಿ, ನಮಗೆ ತತ್ಕ್ಷಣ ಗೊತ್ತಾದಾಗ ಸಂಬಂಧಪಟ್ಟ ಪಕ್ಷದ ಸಕ್ಷಮ ಪ್ರಾಧಿಕಾರ ಸಹಕಾರ ಸಂಘಗಳ ನಿಬಂಧಕರಿಗೆ ಇವತ್ತು ತನಿಖೆ ನಡೀತಾ ಇದೆ, ಇವತ್ತು ನಾವು ಮೇ ತಿಂಗಳಿಂದ ಇಲ್ಲಿ ಒದ್ದಾಡ್ತಾ ಇದ್ದೀವಿ, ನೀವು ಪರಿಪೂರ್ಣವಾಗಿ ಇನ್ನೂ ವರದಿ ಕೊಟ್ಟಿಲ್ಲ, ಇವತ್ತು ನೀವು ಇಷ್ಟು ವರ್ಷಗಳದು 87,90,705 ರೂಪಾಯಿ ಇವತ್ತು ಚರ್ಚೆ ಮಾಡಿ ಅವರು ಮನ್ನಾ ಮಾಡ್ತಾರೋ ಏನು ಮಾಡ್ತಾರೋ, ಆರ್ಥಿಕವಾದ ನಷ್ಟ ಶುರುವಾಗ್ತದೆ ಅಂಥೇಳಿ ನಾನು ಲಿಖಿತ ಮೂಲಕವಾಗಿ ಸಕ್ಷಮ ಪ್ರಾಧಿಕಾರಕ್ಕೆ ನಮ್ಮ ದೂರು ಅರ್ಜಿದಾರರ ತಂಡದಿಂದ ನಾನೇ ಹೋಗಿ ತತ್ಕ್ಷಣ ಕೊಟ್ಟು ಇವತ್ತು ತಡ ಆಗಬೇಕಾದ್ರೆ ಸಕ್ಷಮ ಪ್ರಾಧಿಕಾರದವರು ಒಂದು ಆದೇಶ ಮಾಡ್ತಾರೆ. ಆದೇಶ ಮಾಡಿ ಆ ಕಾಪಿನೂ ತಮ್ಮೆಲ್ಲರಿಗೂ ನಾನು ನಿಮಗೆ ರವಾನೆ ಮಾಡಿದ್ದೀನಿ ಪತ್ರ ಮುಖೇನ. ನೋಡಿ, ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಜಯ ಭಾರತಿ ಎಜುಕೇಷನಲ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ಆನೇಕಲ್, ಅತ್ತಿಬೆಲೆ, ಬೆಂಗಳೂರು ಈ ಸಹಕಾರ ಸಂಘದ ಆಡಳಿತ ಮಂಡಳಿ ಹಾಗೂ ಕಾರ್ಯದರ್ಶಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೇಲ್ಕಂಡ ವಿಷಯ ಸೂಚಿ 9ಕ್ಕೆ ಸಂಬಂಧಿಸಿದಂತೆ ಸರ್ವ ಸದಸ್ಯರ ಸಭೆಯಲ್ಲಿ ಸಂಘಕ್ಕೆ ಆರ್ಥಿಕ ನಷ್ಟ ಉಂಟಾಗುವ ಯಾವುದೇ ಪ್ರಸ್ತಾವನೆಗಳನ್ನು ಹಾಗೂ ನಿರ್ಧಾರಗಳನ್ನು ಕೈಗೊಳ್ಳದಂತೆ ಈ ಮೂಲಕ ತಿಳಿಯಪಡಿಸಿದೆ. ಮುಂದುವರೆದು ಈ ಕಚೇರಿಯ ನಿರ್ದೇಶನವನ್ನು ಮೀರಿ ಸಂಘಕ್ಕೆ ಆರ್ಥಿಕ ನಷ್ಟ ಉಂಟು ಮಾಡುವ ಯಾವುದೇ ವ್ಯತಿರಿಕ್ತ ನಿರ್ಧಾರಗಳನ್ನು ಕೈಗೊಂಡಲ್ಲಿ ಸಂಬಂಧಪಟ್ಟ ಆಡಳಿತ ಮಂಡಳಿ ಹಾಗೂ ಕಾರ್ಯದರ್ಶಿಯವರು ಇದಕ್ಕೆ ನೇರ ಹೊಣೆಗಾರರಾಗುತ್ತಾರೆಂದು ತಿಳಿಪಡಿಸುತ್ತಾ ಕೂಡಲೇ ಈ ಬಗ್ಗೆ ಸೂಕ್ತ ಕ್ರಮವಿಡಲು ಸೂಚಿಸಿದೆ. ಈ ನೋಟಿಸನ್ನು ನನ್ನ ಸಹಿ ಹಾಗೂ ಕಚೇರಿಯ ಮೊಹರಿನೊಂದಿಗೆ ದಿನಾಂಕ 23/9/25 ನೀಡಿದೆ. ನನಗೂ ಒಂದು ಕಾಪಿ ಕೊಟ್ಟಿದ್ದಾರೆ. ಈ ಮಾಹಿತಿ ಇಷ್ಟೊಂದು ಲಕ್ಷಾಂತರ ರೂಪಾಯಿ ಹಣನ ಇವತ್ತು ಏಕಾಏಕಿ ನಾವು ದೂರು ಅರ್ಜಿದಾರರು ಇದರಲ್ಲಿ ಏನೋ ವ್ಯತ್ಯಾಸ ಇದೆ ಅಂತೇಳಿ ಅವರು ಆಡಿಟ್ ಮಾಡಿರೋ ನಗದು ಲೆಕ್ಕ ಪರಿಶೋಧನೆ ಒಳಗಡೆ ಕಂಡಿಡಿದು ನಗದು ಪುಸ್ತಕದಲ್ಲಿ ನಮಗೆ ತೋರಿಸಿ, ಆಡಿಟ್ ರಿಪೋರ್ಟಲ್ಲಿ ಈ ವರ್ಷ ಬಾಕಿ ಅಂತ ತೋರಿಸಿದ್ದೀರಾ ನೀವೇ ಮಾಡಿರೋ ಆಡಿಟ್ ರಿಪೋರ್ಟಲ್ಲಿ, ಅದನ್ನು ಮುಂದಿನ ವರ್ಷ ಎಲ್ಲಿ ಕಾರ್ಯದರ್ಶಿಯವರು ತಗೊಂಡಿದ್ದಾರೆ, ಅದಕ್ಕೆ ನಿಯಮಾನುಸಾರ ನಮಗೆ ಅವಕಾಶಗಳು ಕೊಡಿ ಅಂತ ಹೇಳಿದಾಗ ನೋಡಿ, ಈ ಥರ ಅವರೇ ಮಾಡಿರೋಷ್ಟು ಆಡಿಟ್ ರಿಪೋರ್ಟು, ಇದು ಆಡಿಟ್ರ್ ಸೀಲು, ಇದು ಸೆಕ್ರೆಟರಿ ಸೈನು, ಇದು HM ಸೈನು, ಈ ಥರ ಪ್ರತಿಯೊಂದು ಇಲ್ಲಿ ಏನು ಮಾಡ್ತಾರೆ, ಕನ್ಸ್ಟ್ರಕ್ಷನ್ ಅಂತ ಒಂದು ಕಾಲಮ್ ಹಾಕ್ತಾರೆ. ಕನ್ಸ್ಟ್ರಕ್ಷನ್ನು 4,05,000 ಕೊಟ್ಟಿದ್ದಾರಂತೆ. ಅಂದರೆ ಅವರು ಮೂಲ ಯಾರಿಗೂ ಗೊತ್ತಾಗಲ್ಲ, ಯಾರು ತಿಳ್ಕೊಳ್ಳೋಕ್ಕೂ ಆಗಲ್ಲ. ಅಂದರೆ ಈ ರೀತಿ ಒಂದು ಭ್ರಷ್ಟಾಚಾರ ನಡೀತಾ ಇರೋ ಒಂದು ಅನುಮಾನ ನಮಗೆ ಬಂದಿದೆ. ಈ ಬಾಕಿಗಳನ್ನು ಇವತ್ತು ನಾವು ಅದನ್ನು ಕುಲಂಕುಷವಾಗಿ ನಿರ್ದಿಷ್ಟವಾಗಿ ಪರಿವೀಕ್ಷಣೆ ಪಾರದರ್ಶಕವಾಗಿ ಮಾಡಬೇಕು ಅನ್ನೋ ಒಂದು ಹೋರಾಟದಲ್ಲಿ ನಾವು ಹೆಜ್ಜೆ ಇಟ್ಟಾಗ ಇದನ್ನು ಜನರಲ್ ಬಾಡಿಗೆ ನೀವು ಏಕಾಏಕಿ ತಂದು ಇದನ್ನು ಎಲ್ಲ ಪೋಷಕರಿಗೆ ಮಕ್ಕಳಿಗೆ ಫೀಸ್ ಕಟ್ಟಿಲ್ಲ ಅನ್ನೋ ಒಂದು ವ್ಯಾನ್ ಫೀಸ್ ಕಟ್ಟಲಿಲ್ಲ, ಬಡ ಮಕ್ಕಳು, ವಲಸೆ ಹೋಗಿರೋ ಮಕ್ಕಳು ಅನ್ನೋ ಒಂದು ಇವತ್ತು ಆಡಿಟ್ ರಿಪೋರ್ಟಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಆಡಿಟ್ ರಿಪೋರ್ಟಲ್ಲಿ ನ್ಯೂನತೆಗಳು ಅಂತ ಹೇಳ್ತಾರೆ ಆಡಿಟ್ರು. ಲೆಕ್ಕ ಪರಿಶೋಧನೆ ಒಳಗಡೆ ನ್ಯೂನತೆಗಳು, ವಿದ್ಯಾರ್ಥಿಗಳ ಬಾಕಿ ಏನು ಹೇಳ್ತಾರೆ, ವಿದ್ಯಾರ್ಥಿಗಳ ಶಾಲಾ ಶುಲ್ಕ ಬಾಕಿ ಉಳಿಸಿಕೊಂಡಿದ್ದು ಉಸೂಲಾತಿಗೆ ಸೂಕ್ತ ಕ್ರಮವಿಡುವುದು, ಇದಕ್ಕೆ ಸಂಸ್ಥೆಯು ಕೆಲವು ಮಾನದಂಡ ನಿಗದಿಪಡಿಸಿ ಅದರಂತೆ ಕ್ರಮವಿಡುವುದು ಅಂತ 2024-25 ಆಡಿಟ್ ವರದಿ ಪ್ರಕಾರ ಇದು ಮಾಹಿತಿ ಹಕ್ಕಲ್ಲಿ ತಗೊಂಡಿರೋಂಥ ಒಂದು ಪ್ರತಿ.
ಈ ಆಧಾರಗಳ ಮೇಲೆ ನಾನು ಇವತ್ತು ನಮ್ಮೆಲ್ಲ ದೂರು ಅರ್ಜಿದಾರರ ಸಮಕ್ಷಮ ಸದಸ್ಯರಿಗೆ ನನ್ನ ವಿನಂತಿ ಏನು ಅಂತ ಹೇಳಿದ್ರೆ, ಇವತ್ತು ಆ ಸಭೆ ಒಳಗಡೆ ಅದನ್ನು ಚರ್ಚೆಗೆ ಬರಬಾರ್ದು, ಸಂಸ್ಥೆಗೆ ಆರ್ಥಿಕ ನಷ್ಟ ಉಂಟಾಗಬಾರ್ದು, ನೀತಿ ನಿಜಾಯಿತಿಗಳನ್ನು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇದನ್ನು ನಿರ್ದಿಷ್ಟವಾಗಿ ಎಲ್ಲ ಸದಸ್ಯರು ಒಕ್ಕರಲಿಂದ ಕೇಳಿ ಇವತ್ತು ಅವ್ಯವಹಾರಗಳು ಇದೆಯಾ ಇಲ್ಲ ಅನ್ನೋದನ್ನು ಖಂಡಿಸಿ ನೀವು ಎಚ್ಚೆತ್ಕೋಬೇಕು ಅಂತೇಳಿ ಈ ಮಾಧ್ಯಮಗಳ ಮುಖಾಂತರ ನಾನು ನನ್ನ ಸದಸ್ಯರಲ್ಲಿ ದಯಮಾಡಿ ಬೇಡ್ಕೊಳ್ತಾ ಇದ್ದೀನಿ. ಇದಿಷ್ಟೇ ನಾನು ಹೇಳಕ್ಕೆ ಇಷ್ಟಪಡೋದು. ನಮ್ಮ ನಾಯಕರಿದ್ದಾರೆ. ಅಕ್ರಮ ಅಂತ ಹೇಳಿದಾಗ ಇಲ್ಲಿ ಅದನ್ನು ನಾವು ತನಿಖಾ ತಂಡ ತನಿಖೆ ಪ್ರಾರಂಭ ಮಾಡಿದ್ದಾರೆ, ವರದಿ ಬಂದಿಲ್ಲ. ವರದಿ ಬಂದ ಮೇಲೆ ನಾವು ನಿಮ್ಗೆ ತಿಳಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಒಂದೇನಾಗಿದೆ, ಈಗ ಸೆಕ್ರೆಟ್ರಿ ಅನಾಮತ್ತಾಗಿ ಸಸ್ಪೆಂಡ್ ಆಗಿ ಕೋರ್ಟಲ್ಲಿ ಸ್ಟೇ ತಂದು ಕೆಲಸ ಮಾಡ್ತಿದ್ದಾನೆ. ಹಿಂದೆ ಇದೇ ಲ್ಯಾಂಡ್ ವಿಚಾರದಲ್ಲಿ ಪಾರದರ್ಶಕತೆ ಇಲ್ಲ ಅಂತೇಳಿ ಆಂಜಿನಪ್ಪನವ್ರ ಅಧ್ಯಕ್ಷರಾದಾಗ ಅವರನ್ನು 29C ಮಾಡಿ ಅನರ್ಹ ಮಾಡಿದ್ದಕ್ಕೆ ಅವರು ಹೈಕೋರ್ಟಲ್ಲಿ ಸ್ಟೇ ತಂದು ಮತ್ತೆ ಇನ್ನೊಂದು ಬಾಡಿ ಒಳಗಡೆ ರಿಪೀಟ್ ಆಗಿ ಇವತ್ತು ಕೆಲಸ ಮಾಡ್ತಿದ್ದಾರೆ. ಅದರಿಂದ ಕೋರ್ಟ್ಗಳಲ್ಲಿ ಇರೋದ್ರಿಂದ ಈಗ ತನಿಖೆ ನಡೀತಾ ಇರೋದ್ರಿಂದ ನಾನು ಹೇಳೋದಕ್ಕೆ ಇಲ್ಲ. ಸಾಕ್ಷಾತ್ ನಿಮಗೆ ಲಿಖಿತ ಮೂಲಕವಾಗಿ ಪ್ರತಿಗಳನ್ನು ಕೊಟ್ಟಿದ್ದೀವಿ. ಪ್ರತಿಗಳ ಮುಖಾಂತರ ನಾನು ನಿಮ್ಮಗಳ ಮುಂದೆನೇ ನಾನು ಇದು ಏನು ಅಂತಂದರೆ ಯಾವ ರೀತಿ ಶಿಕ್ಷೆಗಾದರೂ ಒಳಗಾಗ್ತೀನಿ ಅದು ಸಾಬೀತಾಗಿಲ್ಲ ಅಂದರೆ. ಇದು ಸತ್ಯದ ಒಕ್ಕೊರಲು. ಇದು ಯಾಕೆ ಆಗಿಲ್ಲ, ಯಾಕೆ ಆಗಲ್ಲ, ಬರೀ ಹಣ ನಡೆಯುತ್ತಾ ಸತ್ಯ ನಡೆಯುತ್ತಾ? ಇವತ್ತು ಯಾಕೆ ಇವರು ಇದಕ್ಕೊಂದು ನಿದರ್ಶನ ಪ್ರಶ್ನೆ. ಇವತ್ತು ಸಕ್ಷಮ ಪ್ರಾಧಿಕಾರ ಇವತ್ತು ಸತ್ಯ ಇಲ್ಲದೆ ಕೊಡಲ್ಲ. ಇವತ್ತು ರಾಜಕೀಯವಾಗಿ ಆಂಜಿನಪ್ಪನವರು ಧುರೀಣರಿದ್ದಾರೆ, ಎಲ್ಲ ರಾಜಕೀಯ ಪಕ್ಷಗಳವರು ನನ್ನ ಜೋಬಲ್ಲಿದ್ದಾರೆ ಅಂತ ಹೇಳ್ತಾರೆ, ಇಡೀ ಕೋಟ್ಯಾಧಿಪತಿ ಆಗಿದ್ದಾರೆ, ಮತ್ತು ಸಹಕಾರಿ ರತ್ನ ಆಗಿದ್ದಾರೆ. ನಾವು ತನಿಖೆಗೆ ಕೂತ್ಕೊಂಡಾಗ ತಾಳ್ಮೆಯಿಂದ ಕುಳಿತು ತನಿಖೆ ನಡೆಸೋ ಒಂದು ಸೌಜನ್ಯತೆ ಅವ್ರಿಗಿಲ್ಲ. ಈ ಮುಖಾಂತರ ನಾನು ಕಡ್ಡಾಯವಾಗಿ ಹೇಳ್ತೇನೆ. ಹೌದು, ಅವರು ಪ್ರಭಾವ ಅಂತ ಹೇಳಿದ್ರೆ ಇಷ್ಟೇ. ಪ್ರಭಾವ ಅಂದರೆ ನಾನು ವ್ಯಾಖ್ಯಾನ ಮಾಡ್ತೀನಿ. ತನಿಖೆ ತದನಂತರ ಏನು ಆರೋಪ ಆಗಿದೆ ಅನ್ನೋ ಸತ್ಯಾಂಶ ನಿಮಗೆ ಮುಂದಿನ ಒಂದು ಪ್ರೆಸ್ ಮೀಟಲ್ಲಿ ಹೇಳ್ತೀನಿ. ಒಂದು ಏನಾಗ್ತದೆ, ಇವತ್ತು 2018-19 ಸೆಪ್ಟೆಂಬರ್ 15 ಚುನಾವಣೆ ಆದಾಗ ಅಲ್ಲಿ ಅವ್ಯವಹಾರ ನಡೆದಿದೆ ಅಂದಾಗ ಪಾರದರ್ಶಕವಾಗಿ ಆ ದಿನದಿಂದ ನಾವು ಪ್ರಾರಂಭ ಮಾಡಿ ನಮ್ಮ ಮಾನ್ಯ ಶಾಸಕರು ಏನು ಹೇಳಿದ್ರು, ನ್ಯಾಯಬದ್ಧವಾದ ಹೋರಾಟ ಮಾಡೋ ಹೋಗಿದ್ರೆ ನನ್ನ ಸಹಕಾರ ಇರುತ್ತೆ, ನೀವು ದಯವಿಟ್ಟು ಮಾಡಿ ಅಂತ ಹೇಳಿದ್ರು. ಯಾರು ಯಾರಿಗೆ ದುಡ್ಡು ಕೊಡದೆ ಆಮಿಷ ಹೊಡೆದೆ ಇವತ್ತು ಒಂದೇ ಮಾರಪ್ಪ ಗಾಳಿಲಿ ಗುಂಡು ಹೊಡಿತಾರೆ ಅಂತ ಅವ್ರು ಹೇಳ್ತಾರೆ. ಇದು ಕೌಂಟ್ರ್ ಕೊಡಲಿ, ನೀವು ಮುಖಾಮುಖಿ ಈ ವಿಚಾರಗಳಿಗೆ ಅವ್ರು ಏನು ಹೇಳ್ತಾರೆ ಅಂತ ತಿಳ್ಕೊಂಡು ನಮಗೆ ಹೇಳಿ, ನಮ್ಮನ್ನು ಕರೀರಿ, ಅದಕ್ಕೆ ನಾವೆಲ್ಲಕ್ಕೂ ಭದ್ರಾಗಿರ್ತೀವಿ. ಇದೇ ಸದಸ್ಯರಿಗೆ ನಾನೇನು ಒಕ್ಕೊರಲಾಗಿ ಕೇಳ್ತಿದ್ದೀನಿ ಇದಕ್ಕೆ. ಆಮೇಲೆ ಇನ್ನೊಂದು ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ. ಕಳೆದ 2 ವರ್ಷದಿಂದ ಬಂದಿದ್ರು ಸರ್, ನೀವು ಎಲೆಕ್ಷನ್ ನಡೀಬಹುದು ಅಂತ ಹೇಳಿ ಬಂದಿದ್ರ ಅವರು? ಇಲ್ಲ, ಮತ್ತೆ ಈಗ ಬಂದಿದ್ರ? ಹೌದು. ಇಲ್ಲಿ ನೆಕ್ಸ್ಟ್ ಯಾವಾಗೆಲ್ಲ ಸದಾ ನಾವು ಇದ್ದೀವಿ, ಸದಾ ಜಯಭಾರತಿ ವಿಚಾರದಲ್ಲಿ ಸದಾ ಇದ್ದೀವಿ. ಇವತ್ತು ಏನು ಮಾಡ್ತಾರೆ, ಲ್ಯಾಂಡ್ ವಿಚಾರದಲ್ಲಿ ಪಾರದರ್ಶಕತೆ ಇಲ್ಲ ಅಂತ 29C ಆದ ತಕ್ಷಣ ನವಂಬರಲ್ಲಿ ಅವ್ರು ಏನು ಮಾಡ್ತಾರೆ, 29Cಗೆ ಅನರ್ಹರಾಗಿ ಡಿಸ್ಕ್ವಾಲಿಫೈಡ್ ಆಗ್ತಾರೆ. ಇದು ಕಾರ್ಯಾಂಗ. ಆಮೇಲೆ ಇವರು ಅವಧಿ ಮುಗಿಯೋದಕ್ಕೆ ಮೊದಲು 6 ತಿಂಗಳೊಳಗಡೆ ಚುನಾವಣೆ ಮಾಡಬೇಕಾಗಿತ್ತು. ಡಿಸೆಂಬರ್ 1ಕ್ಕೆ ಅವಧಿ ಮುಗೀತಾ ಇದೆ. ಅಷ್ಟರೊಳಗಡೆ ಏನು ಮಾಡ್ತಾರೆ, ಸದಸ್ಯರಿಗೆ ತಪ್ಪು ಮಾಹಿತಿ ಕೊಟ್ಟು ಪೇಪರಲ್ಲಿ ನೋಟಿಫಿಕೇಷನ್ ಆಗಿ 1ನೇ ತಾರೀಕೆ 28ಕ್ಕೆ ಅನರ್ಹರಾಗ್ತಾರೆ. 29ಕ್ಕೆ ಕಾಪಿ ಸಿಗುತ್ತೆ. 29ರಲ್ಲಿ ಹಂಗೆ ಕೋರ್ಟಲ್ಲಿ ಹೋಗಿ ಸ್ಟೇ ತರ್ತಾರೆ. 30ಕ್ಕೆ ಕಾಪಿ ತಂದು ಏನು ಮಾಡ್ತಾರೆ, ಅವರು ಏಕಾಏಕಿ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಹಾಕ್ತಾರೆ. ಆ ಒಂದು ನಿಯಮ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ ನಾವು ಚುನಾವಣೆ ನಿಲ್ಲಿಸಬೇಕಂತ ಹೋರಾಟ ಮಾಡಿದ್ದು. ಇದು ವಾಸ್ತವ ಸಂಗತಿ. ಅದು ಅವರೇ ಗೆಲ್ತಾರೆ. ಯಾಕೆ ಗೆಲ್ತಾರೆ ಅಂತ ಹೇಳಿದ್ರೆ ಹೇಳ್ತೀನಿ ಕೇಳಿ. ಇಲ್ಲಿ 2018 ಸೆಪ್ಟೆಂಬರ್ 15ನೇ ತಾರೀಕು ಸಂಜೆ ಚುನಾವಣೆ ಗೆದ್ದ ಮೇಲೆ ಆಂಜಿನಪ್ಪನವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇಷ್ಟು ದಿವಸ ಕಾಂಗ್ರೆಸ್ ಅವ್ರಿಗೆ ಜನಾದೇಶ ಇತ್ತು, ಇವತ್ತು BJP ಅವ್ರಿಗೆ ಜನಾದೇಶ ಕೊಟ್ಟಿದ್ದಾರೆ ಅಂತೇಳಿ ಪಕ್ಷ ತಂದು ಅಲ್ಲಿ ಇಡ್ತಾರೆ. ಅದು ತಪ್ಪು ಮಾಹಿತಿ. ಇವತ್ತು
ಇವತ್ತು ಇವರು ಸಹಕಾರಿ ರತ್ನ ಆಗಿರೋರು ಪುರ್ಸೊತ್ತಿಲ್ಲದೆ ಇರೋರು ಆ ಸಂಸ್ಥೆಗೆ ಬರಬಾರ್ದು. ಇವತ್ತು ಇದೆ ಅದಕ್ಕೆ ಯಾಕೆ ನಾವು ಚುನಾವಣೆ ವೇಳಾಪಟ್ಟಿ ನಮ್ಮ ಅಧಿಕಾರಿಗಳು ದುರುಪಯೋಗ ಮಾಡ್ಕೊಂಡು ತಪ್ಪಿತಸ್ಥರಾಗಿ ಕೋರ್ಟ್ಗೆ ಹೋಗ್ತೀವಿ. ಕೋರ್ಟಲ್ಲಿ ಏನು ತೀರ್ಮಾನ ಆಗ್ತದೆ? ಚುನಾವಣೆ ಅನ್ನೋದು ಮಾಂಡೇಟ್ರಿ, ಏನೇ ಇದ್ದರೂ ನೀವು ಮುಂಚಿತವಾಗಿ ಚಿಂತೆ ಮಾಡಬೇಕಾಗಿತ್ತು. ಚುನಾವಣೆ ನಡೀಲೇಬೇಕನ್ನೋ ಒಂದು ಉಚ್ಚ ನ್ಯಾಯಾಲಯದ ಆದೇಶ ಆಗ್ತದೆ. ಅದ್ರ ಪ್ರಕಾರ ಅವ್ರು ಆಗ್ತಾರೆ. ಹೆಂಗಾಗ್ತಾರೆ ಅವ್ರು ಚುನಾವಣೆ ಒಳಗಡೆ ಅಂದರೆ, ಕಾರ್ಯದರ್ಶಿ ಏನು ಮಾಡ್ತಾರೆ, 1951 ಮೈಸೂರು ಸೊಸೈಟಿ ಆಕ್ಟು ಗಣರಾಜ್ಯಕ್ಕೆ ಮೊದಲೇ ಇದು ಸಂಘ. ಸಾವುಕಾರ ಸರ್ಬಣ್ಣವರು ಚೀಫ್ ಪ್ರಮೋಟರ್ ಆಗಿದ್ದಾಗ ಅವತ್ತು ದಾನಿಗಳೆಲ್ಲ ಕೊಟ್ಟು ಆ ಒಂದು ಸಂಸ್ಥೆಗೆ 14-15 ಎಕರೆ ಆಸ್ತಿ ಕೊಟ್ಟು ಅವರು ರಾಜ್ಯ ಮಟ್ಟದಲ್ಲಿ ಒಳ್ಳೆಯ ಒಂದು ಸಂಸ್ಥೆನ ಸೃಷ್ಟಿ ಮಾಡಿರ್ತಾರೆ. ಹಂತವಾಗಿ ಆ ಒಂದು ಬೈಲಾನ ಮಾಡಿಫಿಕೇಷನ್ ಮಾಡ್ತಾ ನಾವು 64 ಅಂತ ಹೋದಾಗ ಶಾಲಾ ಮಕ್ಕಳೇ ಓದಿರೋರಲ್ಲಿ ಹಳೆ ವಿದ್ಯಾರ್ಥಿಗಳ ಮೆಂಬರ್ ಆಗಬೇಕು, ತಂದೆ ತಾಯಿಗಳ ಮೆಂಬರ್ ಆಗಬೇಕು ಅನ್ನೋ ಒಂದು ಉಲ್ಲೇಖ ನಮ್ಮ ಒಂದು ವೇಣುವರ ಮುಖೇನ ನಾಯಕತ್ವದಲ್ಲಿ ನಾವು ಮಾಡಿದಾಗ ಅದರ ಉಪಯೋಗನ ಅವ್ರು ಪಡೀತಿದ್ದಾರೆ. ಇವತ್ತು ಎಲ್ಲ ಶಾಲಾ ಮಕ್ಕಳ ಬಯೋಡಾಟಾ, ಅವ್ರ ಪೇರೆಂಟ್ಸು ಫೋನ್ ನಂಬರ್ಗಳು ಇವತ್ತು ಕಾರ್ಯದರ್ಶಿಯವರ ಅವ್ರ ಹತ್ರ ಜಮಾ ಇದ್ದಾವೆ. ಅವ್ರು ಯಾರಿಗೆ ಮಕ್ಕಳ ಭವಿಷ್ಯ ಇದೆ ಅಂತೇಳಿ ಕಾರ್ಯದರ್ಶಿಗೆ ಯಾರಿಗೆ ಹೇಳ್ತಾರೋ ಅವ್ರಿಗೆ ಓಟ್ ಹಾಕ್ತಾರೆ, ಅವ್ರು ಗೆಲ್ತಿದ್ದಾರೆ. ಅಲ್ಲಿ ಯಾರು ತಪ್ಪಿತಸ್ಥರು, ಯಾರು ಏನು ಮುಂದಕ್ಕೆ, ಇದನ್ನೆಲ್ಲ ನಾನು ಏನು ಹೇಳೋಕ್ಕೆ ಬಯಸಲ್ಲ. ಇವತ್ತು ನೀವು ಗಾಳಿಲಿ ನಾವು ಗುಂಡಾರಿಸ್ತೀವೋ ಇಲ್ಲ ನಮ್ಮ ಸರ್ಕಾರದಲ್ಲಿ ನಿಜಾಯಿತಿಯಿಂದ ನಾವು ಮಾಡ್ತೀವೋ ಅದನ್ನು ನೀವು ಪ್ರತ್ಯಕ್ಷವಾಗಿ ಮುಂದಿನ ಒಂದು ಪ್ರೆಸ್ ಮೀಟಲ್ಲಿ ಖಂಡಿತವಾಗಿ ಕೊಡ್ತೀನಿ. ಕಾರ್ಯದರ್ಶಿಗಳ ಮೇಲೆ ಸಾಕಷ್ಟು ಆರೋಪ ಮಾಡ್ತಾ ಇದ್ದೀವಿ ಸರ್. ಕಳೆದ 5-6 ವರ್ಷದಿಂದ ಮಾಡ್ತಾ ಇದ್ರೆ ಇರುವುದು ಏನು ಮಾಡಕ್ಕೆ ಸಾಧ್ಯನೇ ಆಗಿಲ್ಲ. ಹೌದು, ಲೋಪದೋಷ ನಮ್ಮಲ್ಲಿ ಲೋಪದೋ ಇಲ್ಲ, ಸಾಕ್ಷಿಗಳಿಲ್ವಾ ಇಲ್ಲ ಏನು ಇಲ್ಲ. ಈಗ ಸಂಬಂಧಪಟ್ಟ ಕರೆಕ್ಟು, ನೀವು ಕೇಳ್ತಿರೋದು ಕರೆಕ್ಟು. ನಮ್ಮ ಹತ್ರ ಸಂಬಂಧಪಟ್ಟ ದಾಖಲಾತಿಗಳನ್ನು ಇವತ್ತು ಬಹಿರಂಗ ಮಾಡಿದ್ದೀವಿ. ಬಹಿರಂಗ ಮಾಡೋ ಹೊತ್ತಿಗೆ ಇದನ್ನು ಇವತ್ತು ಜನರಲ್ ಬಾಡಿ ಮೆನ್ಷನ್ ಮಾಡಿದ್ದಾರೆ ಅಂತ ನಾನು ಉಲ್ಲೇಖ ಹೇಳ್ತೀನಿ. ಇದಕ್ಕೆ ಸತ್ಯ. ಆಮೇಲೆ ಇನ್ನೊಂದು ಹೇಳ್ತೀನಿ, ನಾನು ಆರೋಪ ಯಾಕೆ ಅಂತ. ಇಲ್ಲಿವರೆಗೂ 2021 ನೀವು ಇದಕ್ಕೆ ಹೇಳ್ತೀರಾ, ಇದನ್ನು ನಾನು ಜೆರಾಕ್ಸ್ ಮಾಡಲಿಲ್ಲ, ನೀವು ಓದಿ ಇದನ್ನು ನೋಡಿ. ಈ ಜನರಲ್ ಬಾಡಿ ಒಳಗಡೆ ಎಲ್ಲ ಒಂದು ಏನಾಗ್ತದೆ, 5 ಜನರಲ್ ಬಾಡಿಲಿ 2 ಜನರಲ್ ಬಾಡಿ ಅಥವಾ 3 ಲಾಸ್ಟ್ ಇಯರು 2ಕ್ಕೆ ಬಂದಿದೆ. ಸಹಿ ಹಾಕಿಲ್ಲ ಅಂದರೆ ಅವ್ರನ್ನ ವೋಟಿಂಗ್ ಪವರ್ ಇಲ್ಲ, ಸ್ಲೀಪಿಂಗ್ ಮೆಂಬರ್ಸು ಅಂತ ಹೇಳ್ತಾರೆ. ಅದರಿಂದ ನಾನು ವೇಣುವರು ಸಹಿ ಹಾಕಿ ಬಂದ್ವಿ. ನಮ್ಮನ್ನು ಆ ಸಭೆ ಒಳಗಡೆ ನಮ್ಗೆ ಅರಿವೇ ಇಲ್ಲ. ಆ ಸಭೆ ಒಳಗಡೆ ಅವ್ರು ಬರ್ಕೊಂಡು ಇವತ್ತು ಕೇಸ್ ನಡೀತಾ ಇದೆ. ಇವತ್ತು ಕೋರ್ಟಲ್ಲಿ ಇದ್ದೀವಿ ನಾವು. ನಮ್ಮನ್ನು ಡಿಸ್ಕ್ವಾಲಿಫೈಡ್ ಮಾಡ್ತಾರೆ. ಏನಂತ ಮಾಡ್ತಾರೆ ನೋಡಿ, ಅವ್ರು ಏನು ಬೇಕಾದರೂ ಬರ್ಕೊಳ್ಳೋದಕ್ಕೆ ಈ ಪ್ರತಿನೇ ಸಾಕ್ಷಿ. ಇದು ದೃಢೀಕೃತ ಪ್ರತಿ, ನಾನು ಮಾಡಿರೋದಲ್ಲ ಕ್ರಿಯೇಟು. ಕಾರ್ಯದರ್ಶಿ ಸಹಿ ಹಾಕಿದ್ದಾನೆ, ಕೋರ್ಟ್ಗೆ ಸಂಬಂಧಪಟ್ಟಂಗೆ ಹಿಂಗೆ ಕಾಪಿ ಕೊಟ್ಟಿದ್ದಾನೆ. ಸಂಘದ ಸದಸ್ಯರಿಂದ ಬಂದ ಸಲಹೆ ಸೂಚನೆಗಳ ಪರಿಶೀಲನೆ ಅಂತಾರೆ. ವಿಷಯವನ್ನು ಸಭೆಯಲ್ಲಿ ಮಂಡಿಸಲಾಯಿತು. ವಿಷಯಕ್ಕೆ ಸಂಬಂಧಿಸಿದಂತೆ ಸಂಘದ ಸದಸ್ಯರಾದ ಆರ್ ಮುನ್ಸಾಮರೆಡ್ಡಿ ಇಚ್ಚಂಗೂರು ಮಾಜಿ ಅಧ್ಯಕ್ಷರು, ಶ್ರೀ ಬಿ ಆನಂದ್ ಬಿದಿರುಗುಪ್ಪೆ, ಶ್ರೀ ಎನ್ ಮಂಜುನಾಥ್ ರೆಡ್ಡಿ ಬಳ್ಳೂರು, ಇನ್ನೂ ಅನೇಕ ಸದಸ್ಯರು ಕಳೆದ 2 ವರ್ಷಗಳಿಂದ ಸಂಘದ ವಿರುದ್ಧ ನಡೆಯುತ್ತಿರುವ ಅಪಪ್ರಚಾರ, ಸುಳ್ಳು ಆರೋಪ, ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ, ದಿನಪತ್ರಿಕೆಗಳಲ್ಲಿ, ಕರಪತ್ರಗಳು, ಸಂಘದ ಕಾರ್ಯಚಟುವಟಿಕೆಗಳ ಬಗ್ಗೆ ಸುಳ್ಳು ವದಂತಿಗಳನ್ನು ನೀಡಿದ್ದಾರೆ ಅಂತ ಹೇಳ್ಬಿಟ್ಟು ಸಂಘದ ಅಧ್ಯಕ್ಷರು ಸಭೆಗೆ ಮಾಹಿತಿ ಕೊಡ್ತಾರಂತೆ. ಆಗ ಕೆಲವು ಸದಸ್ಯರಾದ ಎ.ಟಿ. ಮಾರಪ್ಪ ಅರೇಹಳ್ಳಿ ಮತ್ತು ಎನ್ ವೇಣು ಅತ್ತಿಬೆಲೆ ಎಂಬ ಸದಸ್ಯರು ಸಂಘದ ವಿರುದ್ಧ ಈ ರೀತಿ ಸುಳ್ಳು ಆರೋಪಗಳನ್ನು ಸೃಷ್ಟಿಸಿ ಅರ್ಜಿಗಳು ಮಾಡ್ತಾ ಇರೋದ್ರಿಂದ ನಾವು ಅವರನ್ನು ಸದಸ್ಯತ್ವದಿಂದ ತೆಗೆದಾಕ್ತೀವಿ ಅಂತೇಳಿ ಏಕಾಏಕಿ ನಮಗೆ ಗೊತ್ತಿಲ್ಲದಿರೇ ನಾವು ಅವರ ಹಾಜರಾತಿ ಒಳಗಡೆ ಚರ್ಚೆ ಮಾಡಿ ನಾವು ಈ ತೀರ್ಮಾನ ತಗೊಂಡಿದ್ದೀವಿ ಅಂತ ಹೇಳ್ತಾರೆ. ಇದನ್ನು ನಾನು ತಗೊಂಡು ಆಗಲೇ 1.5 ತಿಂಗಳಾಯಿತು. ಈಗ ನಮಗೆ ಆವತ್ತಿಂದ ಇವತ್ತವರೆಗೂ ಕೋರ್ಟಲ್ಲಿ ಸ್ಟೇ ತಗೊಂಡಿದ್ದೀವಿ. ಸಕ್ಷಮ ಪ್ರಾಧಿಕಾರದಲ್ಲಿ ಸ್ಟೇ ತಗೊಂಡು ನಾವು ಸದಸ್ಯತ್ವ ಉಳಿಸ್ಕೊಂಡಿದ್ದೀವಿ. ಇದಕ್ಕೂ ಇದು ಒಂದು ನಿದರ್ಶನ. ಇದು ಯಾವುದೂ ಅಲ್ಲ. ಸತ್ಯಾಂಶ ಮುಂದಕ್ಕೆ ಗೊತ್ತಾಗುತ್ತೆ. ಸತ್ಯ ಗೊತ್ತಾಗೋದೇ ಲೇಟ್ ಆಗುತ್ತೆ. ಇದು ಯಾವುದೂ ಏನೂ ಅಲ್ಲ.
ಈ ತರಹ ಅವರು ಜನರಲ್ ಬಾಡಿ ಒಳಗಡೆ ಸದಸ್ಯರು ಇದ್ರ ಗಮನಕ್ಕೂ ಬರಬೇಕು. ಜನರಲ್ ಬಾಡಿ ಒಳಗಡೆ ನಾನು ಒಂದು ಕೇಳೋ ಹೊತ್ತಿಗೆ ಅವರು ಎಲ್ಲ ಮಾರಪ್ಪರೇ ಕೇಳ್ತಾರೆ, ಬೇರೆಯವ್ರು ಕೇಳಬೇಕು ಅಂತಾರೆ. ನೋಡಿ, ಈ ಥರ ನಮ್ಗೆ ಗೊತ್ತಿಲ್ಲ, ಈ ಥರ ಬರ್ಕೊಂಡು ನಮ್ಮನ್ನು ಸಂಕಷ್ಟಕ್ಕೆ ಸಿಲುಕಿ ಇವತ್ತು ನಾವು ಕೋರ್ಟ್ ಕಟೆಗಳಲ್ಲಿ ಕೈ ಕಟ್ಟಿ ನಿಂತ್ಕೊಂಡು ನಮ್ಮ ಸದಸ್ಯತ್ವವನ್ನು ರದ್ದು ಮಾಡಿ, ಇವತ್ತು ಅವ್ರ ಉದ್ದೇಶ ಏನು? ಆಂಜನಪ್ಪನವ್ರ ಅಧ್ಯಕ್ಷರು ಮೊನ್ನೆ ಈ 2ನೇ ತಾರೀಕು ಚರ್ಚೆ ಮಾಡಿದಾಗ ನಮ್ಮನ್ನು ಯಾರು ಕಿತ್ತಾಕಿದ್ರಿ ಅಂತ ಕೇಳಿದ್ರು ವೇಣುವರು. ಅವ್ರ ಬಾಯಿಂದ ಕೇಳಿ, ನನಗೆ ಗೊತ್ತಿಲ್ಲ, ನಾನು ಕಿತ್ತಾಕಿಲ್ಲ ಅಂತ ಹೇಳ್ತಾರೆ ಕಾರ್ಯದರ್ಶಿ. ಅದಕ್ಕೆ ನೀವೇನು ಹೇಳ್ತೀರಾ? ಅವರು ನೇರವಾಗಿ ತಂದು ಕೂರಿಸ್ಬಿಡಿ. ಅವ್ರ ಪ್ರಶ್ನೆ ಕೇಳಿ ನಾವು ಉತ್ತರ ಹೇಳ್ತೀವಿ, ಇಲ್ಲ ನಾವು ಪ್ರಶ್ನೆ ಕೇಳಿ ಅವ್ರು ಉತ್ತರ ಕೊಡಲಿ, ನಾವು ಕೇಳ್ತೀವಿ ಅವ್ರು ಉತ್ತರ ಕೊಡಲಿ. ಇದು ವಾಸ್ತವ ಸಂಗತಿ, ನೈಜ ಸಂಗತಿ, ನೊಂದ ಸದಸ್ಯರ. ಆದರೆ ಒಂದಂತೂ ಮಾರಪ್ಪನವ್ರ ಮೇಲೆ ತುಂಬ ಕಣ್ಣಿದೆ, ವಿಚಾರ ಪೂರ್ತಿ ಮಾರಪ್ಪನವ್ರಿಗೆ ಗೊತ್ತಿದೆ. ಮಾರಪ್ಪನವ್ರ ಫೈಲಿಂದ ಓಡಾಡ್ತಿದ್ದಾರೆ, ಪ್ರತಿಯೊಂದನ್ನು ಬಿಡ್ತಿಲ್ಲ. ಅದರಿಂದ ಮಾರಪ್ಪನವ್ರಿಗೆ ಮಾರಕವಾಗೋ ರೀತಿ ವೈಯಕ್ತಿಕವಾಗಿ ಮಾನಸಿಕವಾಗಿ ಎಲ್ಲ ರೀತಿಯಲ್ಲೂ ತೊಂದರೆ ಕೊಡ್ತಾ ಬರ್ತಾ ಇದ್ರು ನ್ಯಾಯದೇವತೆ ನ್ಯಾಯ ನಮಗೆ ಕೊಡುತ್ತೆ. ಈ ತನಿಖಾ ತಂಡ ಬಂದಿರೋರು ವರದಿ ಕೊಡ್ತಾರೆ. ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಕರೆಸ್ತೀವಿ. ಈ ಥರ ಅವ್ಯವಹಾರಗಳಾಗ್ದಂಗೆ ಆ ಸಂಸ್ಥೆನ ಒಂದು ಭದ್ರಪಡಿಸಬೇಕು. ಅದು ಶಾಶ್ವತ. ನಾನು ಮೊನ್ನೆ ತನಿಖೆಯಲ್ಲಿ ಹೇಳಿದೆ, ನಾವು ಶಾಶ್ವತ ಅಲ್ಲ, ನೀವು ಶಾಶ್ವತ ಅಲ್ಲ, ಸಂಸ್ಥೆ ಶಾಶ್ವತ. ಈ ಗಡಿ ಭಾಗದಲ್ಲಿರೋ ಸಂಸ್ಥೆಯನ್ನು ಉಳಿಸಬೇಕು ಅನ್ನೋ ಒಂದು ಧ್ಯೇಯ ತೊಟ್ಟಿದ್ದೀವಿ. ಇದೇ ನಮ್ಮ ತೀರ್ಮಾನ. ಇಲ್ಲ, ನಮಗೇನು ಗೊತ್ತಿಲ್ಲ. ಮುಂದಿನ ಒಂದು ಈಗ ನಾನೇನೂ ಆಶ್ವಾಸನೆ ಕೊಡಲ್ಲ ನಿಮಗೆ ಮೀಡಿಯಾಗಳಲ್ಲಿ. ಈಗ ನನಗೆ ಸಕ್ಷಮ ಪ್ರಾಧಿಕಾರದಿಂದ ನಾವು ತನಿಖೆಗೆ ಒಳಪಡಿಸಿರೋ ವಿಚಾರನ ಜನರಲ್ ಬಾಡಿಯಲ್ಲಿಟ್ಟು ಚರ್ಚೆಗೆ ತಗೊಂಡಿದ್ದಾರೆ. ಯಾಕೆ? ಇಷ್ಟೇ. 2019-20 ಆಯಾ ವರ್ಷ ಯಾಕೆ ಅದನ್ನು ಚರ್ಚೆಗೆ ತಗೊಂಡಿಲ್ಲ? ಯಾಕೆ ವಸೂಲಿ ಮಾಡಿಲ್ಲ? ಯಾಕೆ ಮನ್ನಾ ಮಾಡಿಲ್ಲ? ಇದನ್ನು ಯಾಕೆ ಸದಸ್ಯರಿಗೆ ದಾರಿ ತಪ್ಪಿಸ್ತೀರಾ? ಪೋಷಕರು ಕಷ್ಟಪಟ್ಟು ಕಟ್ಟಿರೋ ಹಣ ಯಾಕೆ ಇಲ್ಲ ಅಂತೀರಾ? ವ್ಯಾನ್ ಫ್ರೀಯಾಗಿ ಓಡಾಡುತ್ತಾ? ಇಲ್ಲ ಪೋಷಕರು ಬಿಟ್ಟಿಯಾಗಿ ಸ್ಕೂಲ್ಗೆ ಮಕ್ಕಳನ್ನ ಕಳಿಸ್ತಿದ್ದಾರಾ? ಯಾಕೆ ಇದೆಲ್ಲ ಮಾಡ್ತಿದ್ದೀರಾ? ಇಷ್ಟೇ. ಸದಸ್ಯರಿಗೆ ಇದು ಗಮನ ತರಬೇಕು ಅಂತ ತಮ್ಮಲ್ಲಿ ವಿನಂತಿಯಾಗಿ ಕೇಳ್ಕೊಳ್ತಿರೋದು. ಬೇರೆ ವಿಚಾರಗಳು ತಪ್ಪಿತಸ್ತ್ರ, ತಪ್ಪ, ಸರಿನಾ? ಮುಂದಿನ ದಿನಗಳಲ್ಲಿ ಅವ್ರು ಏನೇ ಬಲಾಢ್ಯರಾಗಿರ್ಬೋದು, ಅವ್ರು ಏನೇ ಹೇಳ್ಬೋದು, ನೀವು ಮುಖಾಮುಖಿ ನಾವು ಕೂತ್ಕೋತೀವಿ. ಅದಕ್ಕೆ ಸಮಂಜಸವಾದ ಸಾಕ್ಷ್ಯಾಧಾರಗಳ ಸಮೇತ, ಪತ್ರದ ಸಮೇತ ನಾವು ಇಡ್ತೀವಿ. ನಾವು ಕಾಂಗ್ರೆಸ್ಸವರು, ನಾವು BJP ಅನ್ನೋ ಭಾವನೆ ನಮ್ಮಲ್ಲಿಲ್ಲ. ನಮ್ಮದು ಶಾಲೆ. ಎಲ್ರಿಗೂ ನಮಸ್ಕಾರ. ನಮ್ಮ ಜಯಭಾರತಿ ಶಾಲೆಯ ಕಾರ್ಯದರ್ಶಿ ಅವರು ಒಬ್ಬ ದಿನಗೂಲಿ ನೌಕರ ಅಂದರೆ ಅವನೇನು ಪರ್ಮನೆಂಟು ಯಾವುದೂ ಇಲ್ಲ ಅವನಿಗೆ. ಅವನು ಇವತ್ತು ಒಬ್ಬ ಪ್ರಿನ್ಸಿಪಾಲ್ ಏನಿದ್ದಾರೆ ಅವ್ರಿಗಿನ ಹೆಚ್ಚಿನ ಪವರ್ಫುಲ್. ಅವನು ಒಬ್ಬ ಟೀಚರ್ಸ್ ಇರ್ಬೋದು, ಆ ಹೆಡ್ ಮಾಸ್ಟರ್ ಇರ್ಬೋದು, ಆ ಶಾಲೆ ಪ್ರಿನ್ಸಿಪಾಲ್, ಕಾಲೇಜಿನ ಪ್ರಿನ್ಸಿಪಾಲ್ ಇರ್ಬೋದು, ಎಲ್ಲರೂ ಇವನ ಮಾತು ಕೇಳಬೇಕು. ಇವನ ಮಾತೇನ ಕೇಳಲಿಲ್ಲ ಅಂತಂದರೆ ಅಂಥವ್ರಿಗೆ ಕಿರುಕುಳ ಕೊಡ್ತಾನೆ, ಅವರು ಬಿಟ್ಟು ಹೋಗೋಂಗೆ ಮಾಡ್ತಾನೆ, ಇಲ್ಲ ಅವ್ರಿಗೆ ಏನಾದರೂ ಒಂದು ತೊಂದರೆ ಕೊಡ್ತಾ ಇರ್ತಾನೆ. ಅವನ ಮಾತು ಕೇಳಿಕೊಂಡು ಅವನು ಮಾಡೋ ಅವ್ಯವಹಾರಗಳಲ್ಲಿ ಯಾರು ಸಪೋರ್ಟ್ ಮಾಡ್ತಾರೆ ಅಂಥವರು ಆ ಶಾಲೆಯಲ್ಲಿ ಒಂದು ರೀತಿಯಲ್ಲಿ ಬೆಳ್ಕೊಂಡು ಹೋಗ್ತಾ ಇರ್ತಾರೆ. ಏನು ಟೀಚರ್ಸ್ ಇರ್ಬೋದು, ಸ್ಟಾಫ್ ಇರ್ಬೋದು, ಯಾರೇ ಆಗಿರಲಿ. ಈ ಒಂದು ಶಾಲೆಯ ಆಡಳಿತ ಮಂಡಳಿ ಏನಿದೆ ಅವ್ರಿಗೆ ಸಹಕಾರ ಇಲಾಖೆ ಅಂದರೆ ಏನಂತ ಯಾರಿಗೂ ಗೊತ್ತಿಲ್ಲ. ಅವನು ಯಾರಿಗೂ ತೋರಿಸೋದು ಇಲ್ಲ. ಯಾಕಂದರೆ ಈ ಆ ಇಲಾಖೆ, ಸಹಕಾರ ಇಲಾಖೆ ನಿಯಮಗಳೇನ ಅವ್ರಿಗೆ ಗೊತ್ತಾಗ್ಬಿಟ್ರೆ ಅವರೇ ಪ್ರಶ್ನೆ ಮಾಡ್ತಾರೆ. ಆದ್ದರಿಂದ ಅವನೇನು ಹೇಳ್ತಾನೆ ಅದಕ್ಕೆಲ್ಲ ಸರಿ ಅಷ್ಟೇ. ಏನು ಈ ಆಡಳಿತ ಮಂಡಳಿಯವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಅವನೇನು ಹೇಳ್ತಾರೆ ಅದರಲ್ಲಿ ಒಬ್ಬ ಇದ್ದಾನೆ, ಸೋಮಶೇಖರ್ ಅಂತ ಒಬ್ಬ ಕಾರ್ಯದರ್ಶಿ. ಆತ ಮೊದಲಿಂದನೂ ಈ ಶಾಲೆಯ ಬಗ್ಗೆ ವಿಶೇಷವಾದ ಕಾಳಜಿ ಇಟ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಆತ ಏನಾದರೂ ಪ್ರಶ್ನೆಗಳು ಮಾಡಿದ್ರೆ ಆತ ಈಗ ಖಜಾಂಚಿ. ಆತನಿಗೆ ಕಿರುಕುಳ ಕೊಡೋದು, ಪ್ರತಿಯೊಂದಕ್ಕೆ. ಮೊನ್ನೆ ನೋಡಿ ಒಂದು ಎನ್ಕ್ವೈರಿ ನಡೀತು, ಆ ಎನ್ಕ್ವೈರಿನಲ್ಲಿ ಆತನ್ನ ಕರೆಸಲೇ ಇಲ್ಲ, ಯಾರೋ ಸೋಮಶೇಖರ್ ಅನ್ನೋನು. ಅದೇ ರೀತಿ ಕಳೆದ ಬಾರಿ ಇನ್ನೊಬ್ಬ ಸೋಮಶೇಖರ್ ಅಂತಿದ್ರು, ಆತನು ಪ್ರೆಸಿಡೆಂಟ್ ಆಗಿದ್ದ. ಆತನಿಗೂ ಅಷ್ಟೇ, ಆತನು ಪ್ರೆಸಿಡೆಂಟ್ ಆಗಿದ್ದೆ, ಇನ್ನು 6 ತಿಂಗಳು ಸ್ಕೂಲ್ ಕಡೆನೇ ಬಂದೇ ಇಲ್ಲ ಈ ಕಾರ್ಯದರ್ಶಿ. ಇವನು ಅವ್ಯವಹಾರಗಳ ಯಾರು ಕಂಡುಹಿಡಿತಾರೋ ಅವ್ರನ್ನ ಆ ಶಾಲೆಯಿಂದ ಡೈರೆಕ್ಟರ್ಶಿಪ್ಪಿಂದಾಗಲಿ ಯಾವುದೇ ಒಂದು ಅವ್ರಿಗೆ ಪೋಸ್ಟ್ ಇರುತ್ತಲ್ಲ, ಆ ಪೋಸ್ಟಿಂದ ಕಿತ್ತಾಕಿ ಅವ್ರನ್ನ ಕಳಿಸ್ಬಿಡ್ಬೇಕು. ಅವ್ರಿಗೆ ಯಾರು ವಿರುದ್ಧವಾಗಿ ಹೇಳ್ಬಾರ್ದು. ಯಾಕಂತಂದರೆ ಅವನು ಈ ಕಳ್ಳ ಓಟುಗಳು ಮಾಡಿಟ್ಕೊಂಡಿದ್ದಾನೆ, ನೆಕ್ಸ್ಟ್ ಟೈಮ್ ನಿಮ್ಮನ್ನು ಗೆಲ್ಸಲ್ಲ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ಆ ಕಾರಣದಿಂದ ಯಾರೂ ಅವನು ವಿರುದ್ಧವಾಗಿ ಯಾರೂ ಮಾತಾಡಲ್ಲ. ಈವನ್ ನನ್ನ ಪ್ರಕಾರ ಯಾವುದೇ ಅಲ್ಲಿರ್ತಕ್ಕಂಥ ಯಾವ ಅಧ್ಯಕ್ಷ ಇರ್ಬೋದು, ಖಜಾಂಚಿಗಳಿರ್ಬೋದು, ಸದಸ್ಯರಿರ್ಬೋದು,
ಉಪಾಧ್ಯಕ್ಷರು ಇರ್ಬೋದು, ಯಾರೂ ಅವನ ವಿರುದ್ಧ ಮಾತಾಡೋಂಗೇ ಇಲ್ಲ. ಅವನೇನು ಹೇಳ್ತಾನೋ ಅದು ಸರಿ ಅನ್ನಬೇಕು. ಈಗ ನಮ್ಮ ಆರೋಪ ಮುಖ್ಯವಾಗಿ, ಈಗ ಮಾರಪ್ಪನವ್ರು ಹೇಳಿದ್ರು 2016-17ರಲ್ಲಿ ಏನು ಈ ಪ್ರೈವೇಟ್ ಆಂಗ್ಲ ಮಾಧ್ಯಮ ಸ್ಟಾರ್ಟ್ ಮಾಡಿದಾಗ ಆಂಗ್ಲ ಮಾಧ್ಯಮನ ಸ್ಟಾರ್ಟ್ ಮಾಡಿದಾಗ ಈಗ 2016-17 ಆಡಿಟ್ ಮಾಡ್ತಾರೆ. ಆಡಿಟ್ ಮಾಡಿದಾಗ ಆ ವರ್ಷದ್ದು ಏನು ಲೆಕ್ಕಾಚಾರ ಇದೆ ಅದೆಲ್ಲ ಕ್ಲಿಯರ್ ಅಂತ ಅರ್ಥ. ಈಗ ನಾವು ಆಡಿಟ್ ಅಂದರೆ ಏನು ಅದರ ಅರ್ಥ? ಆ ವರ್ಷದ್ದು 2016-17ರಿಂದ ಪ್ರಾರಂಭ ಆಗ್ತದೆ. ಈಗ 24-25 ಹೆಚ್ಚು ಕಮ್ಮಿ 8 ವರ್ಷ ಆಯಿತು, 9 ವರ್ಷ ಆಯಿತು. ಈಗ ನಮ್ಮ ಒಂದು ಆರೋಪ, ನಮ್ಮ ಒಂದು ನಾವು ಲೆಕ್ಕ ನಾವು ನೋಡಿದಂಗೆ 2,30,00,000 ರೂಪಾಯಿವರೆಗೂ ನಮ್ಮ ಒಂದು ಕಣ್ಣಿಗೆ ಕಾಣಿಸ್ತಾ ಇದೆ. ಅದರಲ್ಲಿ ಈಗ ಇವರು ಅದನ್ನೆಲ್ಲ ಈಗ ತಪ್ಪು ದಾರಿಗೆ ಏನು ಈ ಒಂದು ರಿಪೋರ್ಟ್ಗಳು ಮಾಡ್ತಾರಲ್ಲ, ಈಗ ಅದನ್ನೆಲ್ಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಅದಕ್ಕೆ ಈಗ ನಾವು ಅದನ್ನು ಎಚ್ಚೆತ್ಕೊಂಡಿದ್ದೀವಿ. ಇವ್ರು ಏನೇನು ಮಾಡ್ತಾ ಇದ್ದಾರೆ, ಈಗ ನೀವು ಹೋಗಿ ಅಲ್ಲಿ ಏನು ಕಳ್ಳಾಟಗಳಿದೆ ನಿಮಗೆ ಗೊತ್ತಾಗ್ತದೆ, ಏನು ಆ ಶಾಲೆಗೆ ಹೋದಾಗ. ಅರ್ಥ ಆಯ್ತಾ? ಅದನ್ನು ಇವಾಗ ನಾವು ನೇರವಾಗಿ ಹೇಳ್ತಾ ಇದ್ದೀವಿ. ಆ ವರ್ಷದ್ದು ಇವಾಗ 2016-17 ಅಂದರೆ ಆ ವರ್ಷದ ಆಡಿಟ್ ಆದಮೇಲೆ ಮುಗಿದೋಯ್ತದು. ತಿರುಗಿ ನೆಕ್ಸ್ಟ್ ಇಯರ್ 17-18 ಅದ್ರದ್ದು ಅಷ್ಟೇ ಆಡಿಟ್ ರಿಪೋರ್ಟ್ ಕೊಟ್ಮೇಲೆ ಅದು ಮುಗಿದೋಯ್ತು. ಈಗ ಈ ನಮ್ಮ ಜನರಲ್ ಬಾಡಿನಲ್ಲಿ ಏನಿಟ್ಟಿದ್ದಾರೆ ಅಂತಂದರೆ 89,90,000 ಚಿಲ್ಲರೆ ದುಡ್ಡನ್ನು ಈಗ ಅಲ್ಲಿ ಜನರಲ್ ಬಾಡಿನಲ್ಲಿ ನಮ್ಮ ಫೀಸ್ ವಸೂಲಿ ಆಗಿಲ್ಲ, ಅದು ಮನ್ನಾ ಮಾಡಿಬಿಡೋದು. ಇವ್ನು ತಿಂದಿರೋ ದುಡ್ಡನ್ನ, ನಮ್ಮ ಆರೋಪ ಇವನು ತಿಂದಿದ್ದಾನೆ, ಅದನ್ನ ಇವಾಗ ಅದನ್ನು ಮನ್ನಾ ಮಾಡಿಬಿಡೋದು. ಎಷ್ಟು ವರ್ಷದ್ದು ಇವನು ತೋರಿಸಿದಾನೆ ಅಂದರೆ 2019ರಿಂದ ತೋರಿಸಿದ್ದಾನೆ. 19, 20, 20, 21, 21, 22, 23, 24, 24, 25 7 ವರ್ಷದ್ದು ದುಡ್ಡು ಇಲ್ಲ. ಯಾವ ವರ್ಷದ್ದು ಇಲ್ಲ. 16-17ರಿಂದನೂ ತೋರಿಸ್ಲೇ ಇಲ್ಲ. ನಾವು ಆರೋಪ ಮಾಡಿದ್ಮೇಲೆ ಈಗ ತೋರಿಸಿ ಆ ವರ್ಷದ್ದು ಆಡಿಟ್ಟು ತೋರಿಸಿದ ಮೇಲೆ ಮುಗಿದೋಯ್ತು. ತಿರುಗಿ ಅದನ್ನ ಯಾರೇನು ಮಾಡಂಗಿಲ್ಲ, ಬಾಕಿಲೇ ಉಳಿದಿದೆ. ಬಾಕಿ ಈಗ ಇಷ್ಟು ಬಾಕಿ ಅಂತ ತೋರಿಸಿರ್ತಾರೆ. ಆ ಬಾಕಿನ ವಸೂಲಿ ಮಾಡ್ಬೇಕಲ್ವಾ? ವಸೂಲಿ ಮಾಡಬೇಕು ಯಾರೇ ಆಗಲಿ. ಈಗ ನಾವು 1ನೇ ಕ್ಲಾಸಲ್ಲಿ ನಾನು ದುಡ್ಡು ಕಟ್ಟಲಿಲ್ಲಪ್ಪ, 2ನೇ ಕ್ಲಾಸಲ್ಲಿ ಹೋದ್ವಿ ಅಕಸ್ಮಾತ್ ಕಟ್ಟಲಿಲ್ಲ ಅಂದ್ರೆ ಬಿಡ್ತೀರಾ? ಯಾವ ಸ್ಕೂಲಲ್ಲಿ ಬಿಡ್ತಾರೆ? ವಸೂಲಿ ಮಾಡ್ತಾರೆ ಅಲ್ವಾ? 2ನೇ ಕ್ಲಾಸ್ ಹೋದ್ಮೇಲೆ ವಸೂಲಿ ಮಾಡ್ತಾರೆ. ಇದನ್ನ ಏನು ಮಾಡ್ತಾ ಇದ್ದಾನೆ, 70 ಮನೆ ಎನ್ಕ್ವೈರಿನಲ್ಲಿ 75 ವರ್ಷ, ಇವ್ನು ಬಂದಿರೋದು 35 ವರ್ಷ ಆಗಿದೆ. 75 ವರ್ಷದಿಂದ ನಾವು ಆ ಲೆಕ್ಕನೇ ಹಾಕ್ಲಿಲ್ಲ ಅಂತಾನೆ. ಮತ್ತೆ ಏನಕ್ಕೆ ನೀನು ಸೆಕ್ರೆಟ್ರಿ ಯಾವ ವರ್ಷದ ಅದು ಲೆಕ್ಕ ಕೊಡಲಿಲ್ಲ ಅಂದಮೇಲೆ ನೀನು ಇಷ್ಟವಾಗಿ ಮಾಡಿದ್ರೆ ನಿಮ್ಮ ಅಪ್ಪಂದ ಸ್ಕೂಲು ಪ್ರೈವೇಟ್ ಸ್ಕೂಲ, ಇದು ನೀನು ಕಟ್ಟಿರೋ ಸ್ಕೂಲ, ಇದು ನೀನು ಪ್ರೈವೇಟ್ ಸ್ಕೂಲ್ ಆದರೆ ನೀನೇನ ಮಾಡ್ಕೊಪ್ಪ. ಇದು ಸರ್ವ ಸದಸ್ಯರ ಶಾಲೆ, ಇದು ಏನು ಎಜುಕೇಶನ್ ನಮ್ಮ ಇದು ಸಹಕಾರ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸದಸ್ಯರೇ ಇಲ್ಲಿ ಒಡೆಯಿರೋ. ನೀನೇನು ಮಾಡ್ತಾ ಇದೀಯಾ? ನಿನ್ನ ಇಷ್ಟಕ್ಕೆ ಬಂದಾಗೆ, ನಾನು ಎಲ್ಲರಿಗಾಗಿ ಎಲ್ಲರೂ ನನಗಾಗಿ, ನಿನ್ನ ಇಷ್ಟಕ್ಕೆ ಬಂದಾಗೆ ನೀನೇ ಒಂಥರ ಸರ್ವಾಧಿಕಾರಿ. ಇವನು ಏನು ಹೇಳಿದ್ರೆ ಅದೇ. ಅವನು ನಟರಾಜ ಅನ್ನೋ ಸೆಕ್ರೆಟ್ರಿ, ಅವನು ಕೂಲಿ ದಿನಗೂಲಿ ನೌಕರ. ಅವನು ಇವತ್ತು ಆ ಶಾಲೆಗೆ, ನಾನು ಹೇಳ್ತಾ ಇದ್ದೀನಲ್ಲ, ಆ ಶಾಲೆಗೆ ಒಂದು ಪ್ರೈವೇಟ್ ಸ್ಕೂಲ್ ಓನರ್ ಯಾವ ಥರ ಇರ್ತಾರೆ ಆ ಥರ ಅವನು ನಡ್ಕೊಂತ ಇದ್ದಾನೆ ಅಲ್ಲಿ. ಅದಕ್ಕಿಂತ ಹೆಚ್ಚು ಅಲ್ಲ ಸರ್, ಇಷ್ಟು ಜನ ಇದ್ದುಕೊಂಡು ನೀವು ಹೇಳಿದ್ರು ಒಂದು ಆರೋಪ ಸರ್, 2,35,00,000 ಹೊಡೆದಿದ್ದಾರೆ ಅಂತ. ಆರೋಪ ಬಾಡಿ ಇದ್ಕೊಂಡು ನೀವೆಲ್ಲ ಇದ್ಕೊಂಡು ದುಡ್ಡು ಹೊಡೆಯೋದಕ್ಕೆ ಹೇಗೆ ಸಾಧ್ಯ ಆಯ್ತು ಅಂತ. ಈಗ ನಾನು ಅದನ್ನೇ ನಿಮ್ಗೆ ಹೇಳಿದ್ದು, ಸಹಕಾರ ಇಲಾಖೆ ಯಾರಿಗೂ ಗೊತ್ತಿಲ್ಲ ಅಲ್ಲಿ ಏನು. ಆ ಆಡಿಟ್ ರಿಪೋರ್ಟ್ ನೋಡಿದ್ರೆ ಇವಾಗ ಮಾರಪ್ಪನವ್ರು ಕೆಲವೊಂದು ವಿಷಯಗಳು ಮಾತಾಡಿದ್ರು, ನಿಮ್ಗೆ ಅರ್ಥ ಆಯ್ತು ಹೋಗ್ಲಿ. ಅವ್ರು ಕೆಲವೊಂದು ವಿಷಯಗಳು ಸಹಕಾರ ಇಲಾಖೆ ಇದಕ್ಕೆ ಪದಗಳು ಬಳಸಿದ್ರು, ಯಾರಿಗೂ ಅರ್ಥ ಆಗಲ್ಲ. ಅದು ನಾವು ಕೆಲವೊಂದ್ಸಲ ನಾವು ಅಷ್ಟೊಂದು ಡೀಪ್ ಆಗಿ ಹೋಗಿ ನಮ್ಗೆ ಒಂದೊಂದ್ಸಲ ಅರ್ಥ ಆಗಲ್ಲ. ಪರಿವೀಕ್ಷಣೆ ಏನು ಪರಿವೀಕ್ಷಣೆ ಅಂದ್ರೆ ಅದನ್ನ ಇನ್ಸ್ಪೆಕ್ಷನ್ ಶಾಸನಬದ್ಧ, ಅದನ್ನ ಆ ಥರ ಕೆಲವೊಂದು ವಿಷಯಗಳು ಇರ್ತದೆ ಅದರಲ್ಲಿ. ದಾರಿ ತಪ್ಪಿಕೊಂಡು ದುಡ್ಡು ಹೊಡೆದಿದ್ದಾರೆ ಸರ್. ಒಂದು ಸರ್ ಇಲ್ಲಿ ಅಲ್ಲ, ವೇಣುವರು ಅವ್ರಿಗೆ ಒಂದ್ ಸೈಡ್ ಕಮಿಟಿ ಅವನ್ ಕಪಿ ಮುಷ್ಟಿಲಿ ಇದೆ. ನಮ್ಮ ಆರೋಪ 100ಕ್ಕೆ 100. ನಮ್ಮ ಆರೋಪ, ನಮ್ಮ ಹತ್ರ ದಾಖಲೆಗಳಿದೆ, ನಾವು ಆ ದಾಖಲೆಗಳು ಕೊಟ್ಟಿದ್ದೀವಿ, ಆಲ್ರೆಡಿ ಅವ್ರಿಗೂ ಕೊಟ್ಟಿದ್ದೀವಿ. ನಮ್ಮ ಆರೋಪದಲ್ಲಿ ತನಿಖೆಯವರೆಗೆ ನಮ್ಮ ಏನು 4 ಜನ ಬಂದಿದ್ರು ತನಿಖೆಗೆ, ಅವ್ರಿಗೆ ದಾಖಲೆಗಳನ್ನ ಕೊಟ್ಟಿದ್ದೀವಿ. ಅದನ್ನ ಮುಚ್ಚಾಕ್ಲಿಕ್ಕೆ ಈಗ 9ನೇ ವಿಷಯ ಅಂತ, ಈಗ ಎಲ್ಲಿ ಅದು 9ನೇ ವಿಷಯ ಕೊಡ್ರಿ. ಆ 9ನೇ ವಿಷಯ ಇಟ್ಕೊಂಡು ಈಗ ಜನರಲ್ ಬಾಡಿನಲ್ಲಿ ಇವರೆಲ್ಲ ಫೀಸ್ ಕಟ್ಟಿಲ್ಲ, ನಿಮ್ಮೆಲ್ಲರ ಮುಂದೆನು ಇದನ್ನ ಮನ್ನಾ ಮಾಡಕ್ ಬಿಡ್ತೀವಿ ಅಂತ ಇಲ್ಲಿ ಮನ್ನಾ ಮಾಡ್ಬಿಡೋದು. ಈಗ ಅರ್ಥ ಆಯ್ತಾ? ನಾಳೆ ಜನರಲ್ ಬಾಡಿನಲ್ಲಿ ಈಗ 89 ಲಕ್ಷ ಮನ್ನಾ ಮಾಡ್ಬಿಡೋದು, ಇವ್ನು ತಿಂದಿರತಕ್ಕಂಥ ದುಡ್ಡ.
ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು? ಇಷ್ಟು ವರ್ಷಗಳಿಂದ ಯಾಕೆ ಬರಲಿಲ್ಲ, ಇಷ್ಟು ವರ್ಷಗಳಿಂದ ಕಮಿಟಿಯವ್ರು ಯಾಕೆ ನೋಡಲಿಲ್ಲ, ನಾವು ಯಾಕೆ ಸುಳ್ಳು ಆರೋಪ ಮಾಡ್ತೀವಿ? ತನಿಖೆ ಬಂದಾಗ ಯಾಕೆ ಇಟ್ಟರು ಅಜೆಂಡಾ, ಸಬ್ಜೆಕ್ಟ್ ಯಾಕೆ ಇಲ್ಲಿ ಇಟ್ಟರು? ನೋಡ್ಕೊಳ್ಳಿ, 2019-20 ಸಾಲಿನಿಂದ 24-25 ಸಾಲಿನವರೆಗೆ ಆಯಾ ವರ್ಷ ನೀವೇನು ಮಾಡ್ತಾ ಇದ್ರಿ? ನನ್ನ ಪ್ರಶ್ನೆ. ಆಡಿಟಲ್ಲಿ ಬಾಕಿ ಯಾಕೆ ಬರ್ತಿತ್ತು? ಆಡಿಟಲ್ಲಿ ಬಾಕಿ ಬಂದ್ಮೇಲೆ ಅದು ಕ್ಲಿಯರ್ ಆಗಬೇಕು. ಆಡಿಟಲ್ಲಿ ಬಾಕಿ ಅಂತ ಬಂತಲ್ಲ, ಅದನ್ನ ಯಾಕೆ ಕ್ಲಿಯರ್ ಮಾಡಲಿಲ್ಲ? ತನಿಖೆ ಒಳಗಡೆ ನಾವು ಮಾಡೋದೇ ಇಲ್ಲ. ನಮ್ಮ ಆರೋಪ ಏನಂದ್ರೆ ನೀನು ವಸೂಲಿ ಮಾಡಿ ತಿನ್ಕೊಂಡಿದ್ಯಾ, ವಸೂಲಿ ಮಾಡಿ ತಿನ್ಕೊಂಡಿರೋದೆ, ಅದನ್ನ ಈಗ ಮುಚ್ಚಾಕ್ಬೇಕು. ಅದಕ್ಕೆ ಈ ತಂತ್ರ ಏನು 9ನೇ ಪಾಯಿಂಟಲ್ಲಿ 2019-20 ಸಾಲಿನಿಂದ 24-25 ಸಾಲಿನವರೆಗೆ ದಿನಾಂಕ 31/3/2025 ಅಂತ್ಯಕ್ಕೆ ಅನ್ವಯಿಸುವಂತೆ ಸಂಘದ ಆಂಗ್ಲ ಮಾಧ್ಯಮ ಶಾಲೆ, ಪ್ರೌಢಶಾಲೆ, ಕಿರಿಯ ಕಾಲೇಜು ಮತ್ತು ಶಾಲಾ ವಾಹನ ಶುಲ್ಕ ಹಣ ಕೆಲವೊಂದು ವಿದ್ಯಾರ್ಥಿಗಳಿಂದ ಪ್ರತಿ ವರ್ಷ ವಸೂಲಿಯಾಗದೆ ಬಾಕಿ ಉಳಿದಿರುವ ಹಣದ ಬಗ್ಗೆ ಚರ್ಚಿಸಿ ತೀರ್ಮಾನಿಸಿ ಮನ್ನಾ ಮಾಡಿಬಿಡೋದು. ಇಷ್ಟೇ ಅವ್ರ ಕತೆ. ಅರ್ಥ ಆಯ್ತಾ? ಅದಕ್ಕೆ ಈಗ ವಿಶೇಷವಾಗಿ ಇವತ್ತು ಪ್ರೆಸ್ ಮೀಟ್ ಮಾಡಿದ ಉದ್ದೇಶ ಹೇಳೋದಕ್ಕೆ ಒಂದು ದಿನ ಆದರೂ ಸಾಕಾಗಲ್ಲ ಇವ್ರ ಕತೆಗಳು. ಆದರೆ ನಾವು ಇವತ್ತು ಚರ್ಚೆಗೆ ಬಂದಿರ್ತಕ್ಕಂಥ ಇದು 9ನೇ ವಿಷಯ. ನಾಳೆ ಅದೇ ಕಳ್ಳೋಟುಗಳಪ್ಪ, ಕಳ್ಳೋಟುಗಳನ್ನ ಮಾಡಿಕೊಂಡಿದ್ದಾರೆ. ನನಗೆ ಇವತ್ತು ಕಾರ್ಯದರ್ಶಿ ಆಡಳಿತ ಮಂಡಳಿ ಅಧೀನದಲ್ಲಿ ಇರ್ತಾರೆ. ಕಾರ್ಯದರ್ಶಿ ಯಾವುದೇ ಸರ್ಕಾರ, ಯಾವುದೇ ಸಕ್ಷಮ ಪ್ರಾಧಿಕಾರ ಅಧಿಕಾರ ತಗೊಳ್ಳಲ್ಲ ಅವನು ವಜಾ ಮಾಡೋಕ್ಕೆ. ವಜಾ ಮಾಡಬೇಕಾಗಿರೋದು ಯಾರು? ಆಡಳಿತ ಮಂಡಳಿ. ಆಡಳಿತ ಮಂಡಳಿ ಒಳಗಡೆ ಕೆಲಸ ಮಾಡೋರು ಯಾರು? ಕಾರ್ಯದರ್ಶಿ. ಕಾರ್ಯದರ್ಶಿಗೆ ಈಗಿರೋ ಆಡಳಿತ ಮಂಡಳಿ ಬೇಕು, ಆಡಳಿತ ಮಂಡಳಿಗೆ ಕಾರ್ಯದರ್ಶಿ ಬೇಕು. ನಾನು ತಂದಿದ್ದೀನಿ, ನಾನು ಹೇಳ್ದಂಗೆ ಕೇಳಿ. ಈಗ ಇಷ್ಟೇ. ಈಗ ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ತೀನಿ. ಇಷ್ಟೊತ್ತಿಗೆ ಈಗಾಗಲೇ ನಮ್ಮ ಏನು ಏಡೆಡ್ ಸ್ಕೂಲ್ ಅಂತಾರೆ, ಅನುದಾನಿತ ಶಾಲೆ, ಇಷ್ಟೊತ್ತು ಮುಚ್ಚಾಕ್ಬಿಡೋರು. ನಾವು ಅಬ್ಜೆಕ್ಷನ್ ಕೊಟ್ಟು ಯಾರು ಅಂತ ಕ್ವಶನ್ ಮಾಡಿ ಅದಕ್ಕೆ ತಕ್ಕಾಗೆ ಶಿಕ್ಷಣ ಇಲಾಖೆಗೆ, ಸಹಕಾರ ಇಲಾಖೆಗೆ ಎಲ್ಲ ಅರ್ಜಿಗಳು ಕೊಟ್ಟಿರೋದ್ರಿಂದ 550 ಜನ ವಿದ್ಯಾರ್ಥಿಗಳು ಸದಸ್ಯರು ಇವತ್ತು ಇನ್ನ ಶಾಲೆ ನಡೀತಾ ಇದೆ. ಉಳಿದಿದೆ ಇಲ್ಲ ಅಂತಂದ್ರೆ ಇಷ್ಟೊತ್ತಿಗೆ ಮುಚ್ಚಿಬಿಟ್ಟು ಪ್ರೈವೇಟ್ ಸ್ಕೂಲ್ ಮಾಡ್ಕೊಂಡು ಇದರಲ್ಲಿ ಎಂಜಾಯ್ ಮಾಡ್ಕೊಂಡಿರ್ತಾರೆ. ಯಾರ್ದು ಪಾತ್ರ ಎಲ್ಲ ಅಂದ್ರೆ ಯಾರಿಗೂ ಗೊತ್ತಾಗೋದು ಇಲ್ಲ. ಎಲ್ಲದಕ್ಕೂ ನೇರ ಹೊಣೆ ಸೆಕ್ರೆಟರಿ ನಟರಾಜ್. ಇಲ್ಲ ನಾವು ಅದನ್ನ ಹೇಳಲ್ಲ, ಅದು ಮುಖ್ಯವಾಗಿ ನಟರಾಜೆ. ಇಲ್ಲೇ ಅಲ್ಲಿಗೆ ಹೋಗುವಂತ ಶಾಲೆಗೆ ಹೋಗುವಂತ ಡೈರೆಕ್ಟರ್ಗೆ ನಾನು ಒಂದು ವಿಶೇಷವಾದ ಹೇಳ್ತೀನಿ. ಇದೆ ಈಗ ಅಲ್ಲಿಗೆ ಹೋಗುವಂಥವ್ರಿಗೆ ಎಲ್ಲಾರ್ಗು ಅಲ್ಲಿ ಶಾಲೆಗೆ ಹೋಗಿ ಏನೋ ಒಂದು ಮಾಡಬೇಕು ಅಂತ ಇರ್ತದೆ ಯಾರು ಡೈರೆಕ್ಟರ್ಗಳಿಗೆ. ಆದರೆ ಅವ್ರು ಕಪಿ ಮುಷ್ಟಿನಲ್ಲಿ ಸಿಕ್ಕಾಕೊಂಡಾಗ ಅವ್ರೇನು ಮಾಡಲ್ಲ, ಸುಮ್ಮನೆ ಹೋಗ್ತಾರೆ, ಮೀಟಿಂಗ್ಗೆ ಕಾಫಿ ಟೀ ಕುಡ್ಕೊಂತಾರೆ, ಅವ್ನು ಹೇಳಿದ್ ಮತ್ತೆ ಹ್ಞೂ ಅಂತಾರೆ, ಬರ್ತಾರೆ ಅಷ್ಟೇ. ಸಾಕಷ್ಟು ಈಗ ಸಂಬಳ ಕೊಡಕ್ಕೆ ದುಡ್ಡಿರಲಿಲ್ಲ. ಇವತ್ತು ಸಾವಿರಾರು ವಿದ್ಯಾರ್ಥಿಗಳಿಗೆ ಸಂಬಳ ಇದು ಶಿಕ್ಷಣ ಕೊಡ್ತಾ ಇದ್ದೀರಿ. ಅಲ್ಲಪ್ಪ, ಸರ್ಕಾರದಿಂದ ಬರ್ತಾ ಇದ್ದಿದ್ದು ಸಂಬಳಗಳನ್ನ ಅದನ್ನೆಲ್ಲ ಯಾಕೆ ತಗೊಂಡಿಲ್ಲ ಸ್ಕೂಲ್ಗೆ? ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಹೇಳ್ತೀನಿ. ಈಗ ಮೇಸ್ಟ್ರುಗಳನ್ನ ಈಗ ಒಬ್ರು ರಿಟೈರ್ಡ್ ಆದ್ರು, ಆ ಜಾಗಕ್ಕೆ ಇನ್ನೊಬ್ರನ್ನ ಯಾಕೆ ತಗೊಂಡ್ ಬಂದಿಲ್ಲ? ಅವ್ರ ಮಾತು ಕ್ವಾಲಿಫೈಡ್ ಗೌರ್ಮೆಂಟ್ ಟೀಚರ್ಸ್ ನನ್ನ ಮಾತು ಕೇಳಲ್ಲ, ಪ್ರೈವೇಟ್ ಸ್ಕೂಲ್ ಮಾಡಿದ್ರೆ ನನ್ನ ಮಾತು ಕೇಳ್ತಾರೆ, ದುಡ್ಡು ಕದಿಬೋದು ಅನ್ನೋ ಲೆಕ್ಕ. ಒಂದೇ ಒಂದು ಅರ್ಜಿ ಹೋಗಿಲ್ಲ. ಏನೋ ಅನುದಾನಿತ ಶಾಲೆಗೆ ಇಂಥ ಒಬ್ಬ ಮೇಸ್ಟ್ರಿಗೆ ಒಂದು ಪೋಸ್ಟ್ ಇದೆ, ಇಂಥವ್ರನ್ನ ನಮ್ಗೆ ನೇಮಕ ಮಾಡಿಕೊಡ್ಬೇಕು ಅಂತ ಇದುವರೆಗೂ ಸರ್ಕಾರಕ್ಕೆ ಒಂದು ಅರ್ಜಿನೂ ಕೊಟ್ಟಿಲ್ಲ ಈ ಒಬ್ಬ ಸೆಕ್ರೆಟರಿ. ಕಾರ್ಯಕಾರಿ ಮಂಡಳಿಗೂ ತಪ್ಪು ಮಾಹಿತಿ ಕೊಡ್ತಿದ್ದಾರೆ. ಅವ್ರಿಗೇನಾದ್ರು ಹೇಳಿದ್ರೆ ಈಗ ಕನ್ನಡ ಮೀಡಿಯಂ ಯಾರು ಬರ್ತಾರೆ ಅಂತ. ಕನ್ನಡ ಇಂಗ್ಲೀಷ್ ಎರಡೂ ಇದೆ. ಕನ್ನಡ ಮೀಡಿಯಂ ಅಂದರೆ ನಾವು ಓದೋವಾಗಿಂದನೂ ಇಂಗ್ಲೀಷ್ ಮೀಡಿಯಂ ಇದೆ. ತಪ್ಪು ಮಾಹಿತಿ ಹೆಂಗೆ ಕೊಡ್ತಾರೆ ಅಂತ. ಆವಾಗ ಇಂಗ್ಲೀಷ್ ಮೀಡಿಯಮ್ನ ಎ ಸೆಕ್ಷನ್ ಅನ್ನೋದು, ಸ್ವಲ್ಪ ಚೆನ್ನಾಗಿ ಓದೋ ಮಕ್ಕಳೆಲ್ಲ ಅಲ್ಲಿ ಸೇರ್ಕೊಳ್ಳೋರು. ಸ್ವಲ್ಪ ಯಾರು ಇಂಗ್ಲೀಷಲ್ಲಿ ವೀಕ್ ಆಗಿರ್ತಾರೆ ಅವರೆಲ್ಲನೂ ಬಿ ಸೆಕ್ಷನ್, ಸಿ ಸೆಕ್ಷನ್ ಅಂತ ಇತ್ತು. ಇದನ್ನ ಇವರು ಪ್ರೈವೇಟ್ ಯಾಕೆ ಮಾಡ್ಕೊಂಡಿದ್ದಾರೆ ಅಂದರೆ ದುಡ್ಡಿನ ಅರಿವು. ಈಗ ನಾವು ಓದೋವಾಗ 30 ರೂಪಾಯಿ ಇತ್ತು ಒಂದು ವರ್ಷಕ್ಕೆ, ಇವತ್ತು 22,000 ರೂಪಾಯಿ. ಇವತ್ತು 25. ಒಬ್ಬ ಬಡ ಮಕ್ಕಳಿಗೆ ಶಾಲೆಯಲ್ಲಿ ಹೆಂಗೆ ಕಾನ್ವೆಂಟ್ ಈಕ್ವಲ್ ಟು ಕಾನ್ವೆಂಟ್ ತಾನೆ. ಇವರು 30-35 ತಗೊಂತಾರೆ. ಈಗ ಶಾರದಾ ಕಾನ್ವೆಂಟ್ ಇರ್ಬೋದು, ಇನ್ನೊಂದು ಕಾನ್ವೆಂಟ್ ಅವ್ರು 30-35 ತಗೊಂತಾರೆ. ಇಲ್ಲಿ 25,000 ತಗೊಂಡ್ರೆ ಈ ಪ್ರೈವೇಟ್ ತಾನೇ. ಅದು ಮಕ್ಕಳಿಗೆ ಏನು ಅನುಕೂಲ, ಬಡ ಮಕ್ಕಳಿಗೆ ಏನು ಅನುಕೂಲ ಆಗ್ತಾ ಇದೆ? ನಮ್ಮ ಉದ್ದೇಶ ಬಡ ಮಕ್ಕಳಿಗೆ ಒಳ್ಳೇದಾಗಬೇಕು. ಅಲ್ಲಿ ದುಡ್ಡನ್ನ ಅರಿವು ನೋಡಿಕೊಂಡು ದುಡ್ಡು ಕದೀತಾ ಇವರು ಆ ಸೆಕ್ರೆಟರಿ ಹೇಳ್ದಂಗೆ ಆಡಳಿತ ಮಂಡಳಿ ಕೇಳ್ತಾ ಇದೆ. ಇಷ್ಟೇ ಸಮಸ್ಯೆ. ಅದಕ್ಕೆ ಯಾರು ಹೊಣೆಗಾರ ಅಂದರೆ ನೇರವಾಗಿ ಸೆಕ್ರೆಟರಿನೇ. ಯಾಕಂತಂದರೆ ಅವನಿಗೆ ಯಾರೂ ಧೈರ್ಯವಾಗಿ ಕ್ವಶನ್ ಮಾಡೋರು ಯಾರೂ ಇಲ್ಲ. ಆ ಸೋಮಶೇಖರ್ ಅನ್ನೋರು ಒಬ್ರು ಇದ್ದಾರೆ, ಆತನ ಮಾತು ಯಾರೂ ನಡೆಯೋಕ್ಕೆ ಬಿಡ್ತಾ ಇಲ್ಲ. ಇದು ದೊಡ್ಡ ಸಮಸ್ಯೆ ಆಗಿದೆ. ಈ ಕಳೆದ ಈ ಸಲ ಅಂತೂ ಜನರಲ್ ಈ ಬಾಡಿನಲ್ಲಿ
ಆತನ ಪ್ರಶ್ನೆ ಕೇಳೋರು ಒಬ್ಬರು ಅದೇ ಹೇಳಿದ್ನಲ್ಲ ಸೋಮಶೇಖರ್ ಅಂತಿದ್ದಾರೆ. ಆದರೆ ಎಲ್ಲರೂ ಸೇರಿ ಆತನ ಡಮ್ಮಿ ಮಾಡಾಕ್ಬಿಟ್ಟಿದ್ದಾರೆ. ಆತನು ಇವಾಗ ಏನು ಪ್ರಶ್ನೆಗಳು ಕೇಳೋ ಮಟ್ಟದಲ್ಲಿ ಇಲ್ಲ. ಆ ರೀತಿಯಾಗಿ ಅಲ್ಲಿ ನಡ್ಕೊಂಡು ಅವನಿಗೆ ಆಪೋಸಿಟಾಗಿ ಯಾರು ಹೇಳಬಾರ್ದು, ಯಾರು ಸೆಕ್ರೆಟರಿಗೆ. ಇಷ್ಟೆಲ್ಲ ಇದೆ. ಇದು ನಾವು ಈಗ ನಮಗೆ ಆದೇಶನೂ ಬಂದಿದೆ. ಈಗ ನಾವು ಪ್ರೆಸ್ ಮೀಟ್ ಮಾಡ್ತಾ ಇರೋ ಉದ್ದೇಶ ಎಲ್ಲ ಸದಸ್ಯರಿಗೂ ಗೊತ್ತಾಗಲಿ ಅಂತ ಅಷ್ಟೇ. ಆದರೆ ಸರ್ಕಾರದಿಂದ ಆದೇಶ ಬಂದಿದೆ, ಆ 9ನೇ ಪಾಯಿಂಟ್ನ ಬಿಟ್ಟು ನೀವು ಮಾಡಬೇಕು ಅಂತ. ಅವನೇನಾದ್ರು ಮಾಡಿದ್ರೆ ಕಂಟೆಂಪ್ಟ್ ಆಗ್ತದೆ. ನಮಗೆ ಅಧಿಕಾರಿಗಳಿಂದ ನಮ್ಗೆ ಆಲ್ರೆಡಿ ತೋರಿಸ್ತಿರೋದು ತೋರಿಸ್ತಾ ಇದೆ. ಅವ್ರಿಗೊಂದು ಕಾಪಿ ಕೊಟ್ಟಿದ್ದೀವಿ, ಇದೆ ಒರಿಜಿನಲ್ ಕಾಪಿ. ನಮ್ಗೆ ಈಗಾಗಲೇ ನಮಗೆ ಆದೇಶ ಬಂದಿದೆ, ಆಲ್ರೆಡಿ ಅವ್ರಿಗೂ ಹೋಗಿರ್ತದೆ. ಹೋಗ್ಲಿಲ್ಲ ಅಂದ್ರೆ ನಾನೇ ಹೋಗಿ ಕೊಟ್ಬಿಟ್ಟು ಬರ್ತೀನಿ ಅವ್ರಿಗೆ. ಇಲ್ಲ ಅವ್ರ ಕಾಪಿ ನಮಗೆ ಕೊಟ್ಟಿದ್ದಾರೆ. ಅವ್ರಿಗೆ ಇದು ಮೇಲಲ್ಲಿ ಹಾಕಿದ್ದಾರೆ ಆ ಕಾಪಿ. ಈ 9ನೇ ಪಾಯಿಂಟ್ ಅನ್ನ ಈಗ ಏನು ಇವರು ಅಕ್ರಮವಾಗಿ ಇದನ್ನ ಮನ್ನಾ ಮಾಡಿಬಿಡ್ಬೇಕು ಅಂತ 89 ಲಕ್ಷ ಚಿಲ್ಲರೆ ದುಡ್ಡನ್ನ ಮನ್ನಾ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಆ ದುಡ್ಡು ಆ ಪಾಯಿಂಟ್ನ ಸೇರಿಸಬಾರ್ದು ಅಂತ ನಮ್ಮ ಅಧಿಕಾರಿಗಳು ನಾವು ಅರ್ಜಿ ಕೊಟ್ಟಿದ್ವಿ. ಅಧಿಕಾರಿಗಳು ಅದನ್ನ ಇದು ಸೊಸೈಟಿ ಕಾಪಿ ನಾವು ಕೊಡ್ಬೇಕು. ಆ ಪಾಯಿಂಟ್ನ ನೀವು ಜನರಲ್ ಬಾಡಿನ ಇಡಬಾರ್ದು ಅಂತ ನಮಗೆ ಪ್ರಾಧಿಕಾರದಿಂದ ನಮಗೆ ಈಗಾಗಲೇ ಆರ್ಡರ್ ಮಾಡಿದ್ದಾರೆ. ಅದರಿಂದ ಅವರು ಇಡೋದಕ್ಕಾಗೋದಿಲ್ಲ ಪಾಯಿಂಟು. ಯಾಕಂದರೆ ಈಗ ತನಿಖೆ ನಡೀತಾ ಇದೆ, ಈಗಾಗಲೇ ತನಿಖೆ ನಡೀತಾ ಇರೋದ್ರಿಂದ ಇವರು ಇಷ್ಟು ವರ್ಷದ್ದು ಆಯಾ ವರ್ಷದ್ದು ಈಗ 16-17ರಲ್ಲಿ ಆಗಿದೆಯಪ್ಪ. ಆ 16-17ರಲ್ಲಿ ನಿಮ್ಮ ವಸೂಲಿ ಆಗುತ್ತೆ. ಇರಲಿ 16-17ರಲ್ಲಿ ನಿಮ್ಮ ಶಾಲೆ ಪ್ರಾರಂಭ ಆಯಿತು, ಪ್ರೈವೇಟ್ ಸ್ಕೂಲು ಅಂದರೆ ಈ ಆಂಗ್ಲ ಮಾಧ್ಯಮ ಶಾಲೆ. ಅದನ್ನು 16-17ರಲ್ಲಿ ವಸೂಲಿ ಆಗಲಿಲ್ಲ ತಾನೆ. ಆ ವರ್ಷನೇ ನೀವು ಜನರಲ್ ಬಾಡಿನಲ್ಲಿ ಇಡಬೇಕಾಗಿತ್ತು. ಆ ವರ್ಷದ ಅಲ್ಲೇ ಕ್ಲಿಯರ್ ಆಗಬೇಕಾಗಿತ್ತು. ಇಷ್ಟು ವರ್ಷ ಬಿಟ್ಬಿಟ್ರು, 9 ವರ್ಷ. ಈಗ ಇದಕ್ಕೆ ಈ ಒಂದು ಇದಕ್ಕೆ ಕೆಲವೊಂದು ಅಧಿಕಾರಿಗಳ ಶಾಮೀಲು ಇದೆ ಈ ಒಂದು ಪಾಯಿಂಟ್ ಬರೋದಕ್ಕೆ. ಆಗ ಮೊನ್ನೆ ಎನ್ಕ್ವೈರಿಗೆ 4 ಜನ ಬಂದಿದ್ರು. ಆ ಜನರಲ್ ಬಾಡಿ ಅಲ್ಲಿ ನಮ್ಮ ಎನ್ಕ್ವೈರಿನಲ್ಲಿ ಒಬ್ಬ ಅಧಿಕಾರಿ ಹೇಳ್ತಾರೆ, ನೀವು ಯಾಕೆ ಇದನ್ನೆಲ್ಲ ಜನರಲ್ ಬಾಡಿನಲ್ಲಿಟ್ಟು ಇದನ್ನ ಮನ್ನಾ ಮಾಡಿಬಿಡಬಾರ್ದು ಅಂತ ಅವರೇ ಐಡಿಯಾ ಕೊಡ್ತಾರೆ. ಆ ಅಧಿಕಾರಿ ಕೊಟ್ಟಿದ್ದಕ್ಕೆ ಇವತ್ತು ಅವನು ಮಾಡ್ತಾ ಇರೋದು, ಇಲ್ಲಾಂದ್ರೆ ನೇರವಾಗಿ ಸಿಕ್ಕಾಕೊಳ್ಳೋದು. ಈಗ ಇದನ್ನೇನಾನ ಮಾಡಿ ತಪ್ಪಿಸ್ಕೊಬೇಕು ಅಂತ ಹೋಗ್ತಾ ಇದ್ದಾರೆ. ಕಾನೂನು ಪ್ರಕಾರ ಅವ್ನಿಗೇನು ಶಿಕ್ಷೆ ಆಗ್ಬೇಕು ಹಾಗೆ ಆಗುತ್ತೆ ಅನ್ನೋ ವಿಶ್ವಾಸ ಅಂತೂ ನಮ್ಗಿದೆ.